ಸೊ ಈಗ ಈ ಒಂದು ಪರ್ಟಿಕ್ಯುಲರ್ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾವುದು ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಐ ಹ್ಯಾವ್ ಫ್ಯೂ ಥಿಂಗ್ಸ್ ಟು ಬಿ ಡಿಸ್ಕಸ್ಡ್. ಸೊ ಆ್ಯಸ್ ಐ ಟೋಲ್ಡ್ ಯು, ಫಸ್ಟ್ ಒಂದು ಶೀಟ್ ಎಂಟಿ ಶೀಟ್ ಬಿಟ್ಕೊಳ್ಳಿ, ಮೇ ಬಿ ಇಟ್ಸ್ ಅ ಬುಕ್ ಆರ್ ಅ ಶೀಟ್, ವಾಟ್ ಎವರ್ ಇಟ್ ಮೈಟ್ ಬಿ. ಆ ಶೀಟಲ್ಲಿ ಆ್ಯಸ್ ವಿ ಡಿಸ್ಕಸ್ ದ ಕ್ವೆಶನ್ಸ್ ಏನೇನು ಕೀ ಪಾಯಿಂಟ್ಸ್ ಬರುತ್ತೆ, ಏನೇನು ಫಾರ್ಮುಲಾಸ್ ಬರುತ್ತೆ ಅದನ್ನೆಲ್ಲ ಕಾಪಿ ಮಾಡ್ಕೊತಾ ಹೋಗಿ. ಆಗ್ಬೋದಾ? ಒಂದು. ಸೊ ಇವಾಗ ಫಸ್ಟ್ ಏನು ಅಂತಂದರೆ, ವಿ ನೋ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ವಾಟ್? 1 by magnitude of A into adjoint of A. ಆಯಿತಾ? ಇದು ಫಾರ್ಮುಲಾ. ಸೊ adjoint of A for 2 cross 2 ಮ್ಯಾಟ್ರಿಕ್ಸ್ ಹೇಗೆ ಮಾಡ್ತೀವಿ? ಸಪೋಸ್ ಇಫ್ ಮ್ಯಾಟ್ರಿಕ್ಸ್ A is equal to 1 2 3 4 ಅಂದ್ಕೊಳ್ಳಿ. ಇದಕ್ಕೆ ನಾವು ಅಡ್ಜಾಯಿಂಟ್ ಹೆಂಗೆ ಮಾಡ್ತೀವಿ ಅಂದರೆ ಸಿಂಪಲ್, interchange the principal diagonal elements. So you need to interchange the principal diagonal elements 4 and 1 and change the sign for secondary diagonal elements. So ಇದು secondary diagonal elements, ಇದಕ್ಕೆ sign change ಮಾಡ್ತೀವಿ. So this becomes -3 -2. This is a short trick to do what? Adjoint of 2 cross 2. Adjoint of 2 cross 2 ಹೇಗೆ ಮಾಡ್ತೀವಿ? Interchange the principal diagonal elements and change the sign for secondary diagonal element. So ಮೈನಸ್ ಇದ್ರೆ ಪ್ಲಸ್ ಮಾಡಿ, ಪ್ಲಸ್ ಇದ್ರೆ ಮೈನಸ್ ಮಾಡಿ. ಸಪೋಸ್ adjoint of 3 cross 3. So adjoint of a matrix 3 cross 3. ಇದನ್ನು ನಾವು ನಾರ್ಮಲಾಗಿ ಹೇಗೆ ಮಾಡ್ತೀವಿ? ವಿ ನೀಡ್ ಟು ಫೈಂಡ್ ಔಟ್ ದಿ ಕೋಫ್ಯಾಕ್ಟರ್ಸ್, ಆಮೇಲೆ ಟ್ರಾನ್ಸ್ಪೋಸ್ ತಗೋತಿದ್ವಿ. ಇದಕ್ಕೆ ಏನಾದರೂ ಶಾರ್ಟ್ ಟ್ರಿಕ್ ಇದೆ ಅಂದರೆ ಅಫ್ಕೋರ್ಸ್ ಇಟ್ಸ್ ಆಲ್ಸೋ ಕನ್ಸ್ಯೂಮ್ಸ್ ಟೈಮ್. ಎಸ್ ಇದೆ. ಲೆಟ್ us ಅಂಡರ್ಸ್ಟ್ಯಾಂಡ್ ವಿತ್ an example. Let us take an example. Let a matrix A is equal to 1 3 3 1 3 3 1 4 3 then 1 3 4. So you need to find out adjoint now. ಇದಕ್ಕೆ ಅಡ್ಜಾಯಿಂಟ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ಅಂದರೆ, ಸಿಂಪಲ್ ಆಗಿ ಶಾರ್ಟ್ ಟ್ರಿಕ್ ಬೇಕು ಅಂದರೆ ಫಸ್ಟ್ ಏನು ಮಾಡ್ತೀರಾ? ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ರೀಪ್ರೊಡ್ಯೂಸ್ ಮಾಡಿ. ಲೈಕ್ 1 3 3 1 4 3 1 3 4. ಸೊ ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ಹಾಗೆ ಬರ್ಕೊಳ್ಳಿ. ಆಮೇಲೆ ಏನು ಮಾಡ್ತೀರಾ? ಸ್ಟಾರ್ಟಿಂಗ್ 2 ರೋಸ್ನ ಈ ಥರ್ಡ್ ರೋ ಕೆಳಗಡೆ ಬರ್ಕೊಳ್ಳಿ. 1 3 3 1 4 3. ಸೊ ಫಸ್ಟ್ ರೈಟ್ ದಿ ಗಿವನ್ ಮ್ಯಾಟ್ರಿಕ್ಸ್. ಅದಾದಮೇಲೆ ಸ್ಟಾರ್ಟಿಂಗ್ 2 ರೋಸ್ನ ರೋ 3 ಕೆಳಗಡೆ ಬರ್ಕೊಳ್ಳಿ. ದೆನ್ ಈ ಕಾಲಮ್ 1 ಮತ್ತು ಕಾಲಮ್ 2ನ ಆ್ಯಸ್ ಇಟ್ ಈಸ್ ಇಲ್ಲಿ ಪ್ರೊಡ್ಯೂಸ್ ಮಾಡಿ. ಎಲ್ಲಿ 1 1 1 1 1. ಸೆಕೆಂಡ್ ಕಾಲಮ್ ಏನಿದೆ 3 4 3 4. ಆಯಿತಾ? ಸೊ ಇಷ್ಟು ಮಾಡಿದ್ಮೇಲೆ, ಇದು ನಾನೀಗ ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ನಿಮ್ಗೆ ಟೈಮ್ ತೊಗೊಳುತ್ತೆ, ಬಟ್ ನೀವು ವೆನ್ ಯು ಆರ್ ಡೂಯಿಂಗ್ ಇನ್ ಎಕ್ಸಾಮ್ ಯು ಕ್ಯಾನ್ ಡೂ ಇಟ್ ಮಚ್ ಫಾಸ್ಟರ್. ಸೊ ಇವಾಗ ಏನು ಮಾಡ್ತೀರಾ? ಇದನ್ನು ಗ್ರೂಪ್ ಮಾಡ್ಕೊಳ್ಳಿ. ಇದನ್ನೊಂದು ಗ್ರೂಪ್ ಮಾಡ್ಕೊಳ್ಳಿ ಈ ಥರ. ಅದೇ ಥರ ಇದನ್ನೊಂದು ಗ್ರೂಪ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಇದನ್ನೊಂದು ಗ್ರೂಪ್ ಮಾಡ್ಕೊಳ್ಳಿ. ಸೊ ಇನ್ ದ ಸೆನ್ಸ್ ವಿ ವಿಲ್ ಮಲ್ಟಿಪ್ಲೈ ದೀಸ್ ಟು. ಅವಾಗ ಏನಾಗುತ್ತೆ ನಿಮಗೆ? 4 4s 16. 16 - 3 ಡೈರೆಕ್ಟಾಗಿ ಮೈಂಡಲ್ಲೇ ಮಾಡ್ಬೋದು. ಇದು ಹಿಂಗೆ, ಇದು ಹಿಂಗೆ. 16 - 9 is 7. ಹೌದಾ? ಅದೇ ಥರ ಇವೆರಡು ಈ ಥರ. 3 3 - 4 is -1. ಅದೇ ಥರ ಇವೆರಡು ಲೈಕ್ ದಿಸ್. ಅಗೇನ್ 3 - 4 is -1. ನೆಕ್ಸ್ಟು ಇವೆರಡು ಈ ಥರ. 3 3s 9, 3 4s 12. ಸೊ 9 - 12 is -3. 4 4 - 3 is 1. 3 - 3 0. ಅದೇ ಥರ 3 3s 9. 9 - 12 is -3. 3 - 3 is 0. Again 4 - 3 is 1. ಸೊ ಇದಕ್ಕೆ ಟ್ರಾನ್ಸ್ಪೋಸ್ ತೊಗೊಂಡ್ರೆ ದಟ್ ಈಸ್ ಯುವರ್ ಅಡ್ಜಾಯಿಂಟ್.
So your adjoint will be 7 minus 1 minus 1 minus 3 1 0 minus 3 0 1 ಆಯಿತಾ. ಸೊ ಫಸ್ಟು ಎಕ್ಸಾಮಲ್ಲಿ 1 ಮಿನಿಟಲ್ಲಿ ಮಾಡಬೇಕು ಅಂದರೆ ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳಿ, ರಿಪೀಟ್ ದಿ 2 rows, ದೆನ್ ಈ 2 ಕಾಲಮ್ಸ್ನ ಪಕ್ಕದಲ್ಲಿ ಬರ್ಕೊಳ್ಳಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ಸ್ ಬರೀರಿ, ಆಗ್ಬೋದಾ. ಸೊ ಇದು ಅಡ್ಜಾಯಿಂಟ್ ಆಫ್ 2 cross 2ಗೆ ಇಂಟರ್ಚೇಂಜ್ ದಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್, ಚೇಂಜ್ ದಿ ಸೈನ್ ಫಾರ್ ಸೆಕೆಂಡರಿ. ಇದು ರೆಗ್ಯುಲರ್ ಕ್ಲಾಸಲ್ಲಿ ಓದಿದ್ದೀವಿ. ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಅಡ್ಜಾಯಿಂಟ್ ಒಂಥರ ಮಾಡಿದ್ವಿ, ಇವಾಗ ಅಡ್ಜಾಯಿಂಟ್ ಹಿಂಗೂ ಮಾಡ್ತೀವಿ. ಇನ್ನೊಂದು ಮೆಥಡು ಇದೆ. ಸೊ ವಿಚ್ ಎವರ್ ಯು ಫೀಲ್ ಕಂಫರ್ಟ್ ಯು ಸ್ಟಿಕ್ ಆನ್ ಟು ದ್ಯಾಟ್. ದಿಸ್ ಇಸ್ ಸೆಕೆಂಡ್ ರೂಲ್ ಯು ಆರ್ ಸಪೋಸ್ ಟು ರಿಮೆಂಬರ್. ನೆಕ್ಸ್ಟು ವಾಟ್ ಎಲ್ಸ್ ಇಸ್ ರಿಕ್ವೈರ್ಡ್ ಟು ಸಾಲ್ವ್ ದಿ ಕ್ವೆಶನ್ಸ್ ಹಿಯರ್ ಅಂತಂದರೆ ರಿಮೆಂಬರ್ ದಟ್ ಈಸ್ ವೆನ್ ಯು ಮಲ್ಟಿಪ್ಲೈ adjoint of A with A is same as multiplying A with adjoint of A, and this is same as magnitude of A into I. ಆಯಿತಾ. ಸೊ ಏನಂತ ಹೇಳ್ತೀವಿ, adjoint of A into A or A into adjoint of A will give you determinant of A into I. This is one more. This can be third one. ಸಿಮಿಲರ್ಲಿ ಫೋರ್ತ್ ಒನ್ ಏನು ಅಂದರೆ ಇದನ್ನ ನೆನ್ಪಿಟ್ಕೊಂಡಿರಿ, 1 ಪ್ಲಸ್ ಒಮೆಗಾ ಸ್ಕ್ವೇರ್ ಈಸ್ 0. ಸರಿನಾ? ವೇರ್ ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ ಟು 1 ಅಂತ. ಐ ಲೆಟ್ ಯು ನೋ ವೆನ್ ಐ ಕಮ್ ಟು ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಬಟ್ ಆಸ್ ಆಫ್ ನೌ ರಿಮೆಂಬರ್ ದಿಸ್ ಮಚ್. ಸರಿನಾ? ಸೊ ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ ಟು 1. ಸೊ ದೀಸ್ ಆರ್ ದಿ ಸಮ್ ಬೇಸಿಕ್ ಥಿಂಗ್ಸ್ ವಿಚ್ ಯು ನೀಡ್ ಟು ರಿಮೆಂಬರ್ ಬಿಫೋರ್ ವಿ ಕುಡ್ ಸಾಲ್ವ್ ವಾಟ್ ಪ್ರಾಬ್ಲಮ್ಸ್. ಆಯಿತಾ? ಸೊ ನಾವು ಸೊ ಲೆಟ್ಸ್ ಗೆಟ್ ಇಂಟು ದಿ ಪ್ರಾಬ್ಲಮ್ಸ್. ಇನ್ನು ಬೇರೆ ಏನಾದರೂ ಹೊಸದಾಗಿ ಏನಾದರೂ ನೆನ್ಪಿಟ್ಕೋಬೇಕು ಅಂತಂದರೆ ಐ ಟೀಚ್ ಯು ಲೈಕ್ ವೇರ್ ಎವರ್ ಇಟ್ ಈಸ್ ರಿಕ್ವೈರ್ಡ್. ಈಗ ಸಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಹ್ಯಾವ್ ಟೇಕನ್ ಫ್ರಮ್ 2014 ಬಿಕಾಸ್ ನಿಮ್ಗೆ ಆವಾಗಲೇ ಸಿಲೆಬಸ್ ಚೇಂಜ್ ಆಗಿದ್ದು. 2014ಇಂದ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಸೆಕೆಂಡ್ ಇಯರ್ಗೆ ಬಂತು. ಅದಕ್ಕೆ ಮುಂಚೆ ಅದು ಫಸ್ಟ್ ಇಯರ್ ಇತ್ತು. ಬಟ್ ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ನಾನು ಹುಟ್ಟೋಕೆ ಮುಂಚೆಯಿಂದನೂ ಆ ಸಿಲೆಬಸ್ ಇದೆ, ಬಟ್ ಅಲ್ಲಿಂದ ತೊಗೊಂಡ್ರೆ ಲೈಕ್ ಆಗಲ್ಲ. ಸೊ ಅದಕ್ಕೆ ಐ ಹ್ಯಾವ್ ಟೇಕನ್ 2004 ಆಸ್ ದಿ ಬೇಸ್ ಇಯರ್. ಸೊ 2004ಇಂದ 2020 ವಿಚ್ ಮೀನ್ಸ್ 17 years ಪೇಪರ್. ಆಯಿತಾ? ಸೊ 17 years ಪೇಪರ್ಸ್ನ ನಾವು ಸಾಲ್ವ್ ಮಾಡಿದ್ರೆ ದಟ್ಸ್ ಮೋರ್ ದೆನ್ ದೆನ್. ಸೊ ಎವ್ರಿ ಇಯರ್ 6 questions ಬರುತ್ತೆ ಅಂದ್ಕೊಳ್ಳಿ. 6 into 15 ಆದರೂ ಎಷ್ಟಾಯ್ತು ಅಲ್ಲಿಗೆ 90 questions ಬಂದ್ಬಿಡುತ್ತೆ ಅಲ್ವಾ. ಇನ್ನು ಯಾವ ಸೋರ್ಸ್ ಇದಕ್ಕಿಂತ ಯಾವ ಸೋರ್ಸ್ ಬೇಕು ನಿಮಗೆ? ಯಾವುದೇ ಸೋರ್ಸ್ ತೊಗೊಂಡ್ರು ಇಷ್ಟೇ ಇರುತ್ತೆ ಕ್ವೆಶನ್ಸು, 50 60. ಇಲ್ಲಿ ನಾನು ನಿಮಗೆ ಇದರಲ್ಲಿ 75 questions ಇದೆ, ಆ್ಯಂಡ್ ಈಚ್ ಒನ್ ಇಸ್ ಆಫ್ ಡಿಫ್ರೆಂಟ್ ಕಾನ್ಸೆಪ್ಟ್. ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ಸ್ ಆರ್ ರಿಪೀಟೆಡ್ ಆ್ಯಂಡ್ ಯು ವಿಲ್ ಗೆಟ್ ಟು ನೋ ಆಸ್ ಯು ಸಾಲ್ವ್ ಇಟ್. ಸಿ ಈಗ ವಾಟ್ ಮಸ್ಟ್ ಬಿ ದಿ ಮ್ಯಾಟ್ರಿಕ್ಸ್ ಎಕ್ಸ್? 2x ಪ್ಲಸ್ ಸಮ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 3 8 7 2. ಇಲ್ಲೇನು ಕೊಟ್ಟಿದ್ದಾರೆ ಹಿಂಗೆ ಬರ್ಕೊಳ್ಳಿ. 2x ಇಸ್ ಈಕ್ವಲ್ ಟು 3 8 7 2. ಈ ಮ್ಯಾಟ್ರಿಕ್ಸ್ ಆ ಕಡೆಗೆ ಹೋದರೆ ಮೈನಸ್ ಆಗುತ್ತೆ. ಏನಾಗುತ್ತದು? 1 2 3 4. ರೈಟ್? ದಿಸ್ ಇಸ್ ಸಿ ಇಟ್. ಯು ಡೋಂಟ್ ಎಕ್ಸ್ಪೆಕ್ಟ್ ರೈಟಿಂಗ್ ಡೇಟಾ ಅದು ಇದು ಎಲ್ಲ ಮೈಂಡಲ್ಲಿ ಮಾಡ್ತೀರಾ. ಸೊ 2x ಇಸ್ ಈಕ್ವಲ್ ಟು 3 minus 1 2. ಸೊ ನೆಕ್ಸ್ಟ್ 8 minus 2 is 6. ನಿಮಗೆ ಆನ್ಸರ್ ಗೊತ್ತಾಯ್ತು. ಈಗ ಏನು ಬರಬೇಕು? 1 3 ಬರಬೇಕು. ಎಲ್ಲಿದೆ ನೋಡಿ 1 3 ಆಪ್ಷನಲ್ಲಿ. ಇಷ್ಟೇ ತಾನೇ? ಈಗ ಇದನ್ನು ಪೂರ್ತಿ ಸಾಲ್ವ್ ಮಾಡ್ತಾ ಕೂತ್ಕೋಬಾರ್ದು ನಾವು. ಪೂರ್ತಿ ಸಾಲ್ವ್ ಮಾಡ್ತೀವಿ ಅಂತಂದರೆ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಿ ಇದು 2 ಈ ಕಡೆಗೆ ಬಂದರೆ ಅದು ಡಿವೈಡ್ ಆಗುತ್ತೆ. ಸೊ ವಿಲ್ ಗೆಟ್ 1 3 1 3 ಆಪ್ಷನ್ ಇದೆ, ಬಟ್ ಆಗೋಯ್ತು. ಅಷ್ಟೇ ತಾನೇ? ಅಥವಾ ನೀವು ಮತ್ತೆ ಮಾಡ್ತೀರಿ ಅಂದರೆ 7 minus 3 ಎಷ್ಟು? 4. 2 minus 4 ಎಷ್ಟು? -2. ಮತ್ತು ಎಕ್ಸ್ ಇಸ್ ಈಕ್ವಲ್ ಟು 2 ಆ ಕಡೆಗೆ ಬಂದರೆ ಡಿವಿಷನ್ ಆಗುತ್ತೆ. ಡಿವಿಷನ್ ಅಂದರೆ 2/2 is 1, 6/2 is 3, 4/2 is 2, -2/1 is -1 ಅಲ್ವಾ. ಸೊ ಹೌ ಟು ಸೇವ್ ಟೈಮ್ ಅಂತಂದರೆ ನೀವು ಈ ಸ್ಟೆಪ್ಪಿಗೆ ಬಂದಿದ್ದ ತಕ್ಷಣವೇ ನಿಮಗೆ ಆಪ್ಷನ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಬೇಕು ನೀವು. ಓಕೆ, 2x is equal to 2 6 ಬಂತಾ? 2 ಇಂದ ಡಿವೈಡ್ ಆದರೆ ದಿಸ್ ಮಸ್ಟ್ ಬಿ 1. ಯಾವ್ಯಾವ ಆಪ್ಷನಲ್ಲಿ 1 ಇದೆ? ಎ ಮತ್ತು ಬಿನಲ್ಲಿದೆ. ಸೆಕೆಂಡ್ ಒನ್ ಏನು? 6 ಪಾಸಿಟಿವ್ ಇದೆ, ಬಟ್ ಇಲ್ಲಿ -3 ಇದೆ. ಸೊ ಎಲಿಮಿನೇಟ್ ಬಿ, ಗೋ ಫಾರ್ ಎ. ಇಷ್ಟೇ. ಸೊ ಕಂಪ್ಲೀಟಾಗಿ ಸಾಲ್ವ್ ಮಾಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿ ಆಸ್ ಇಟ್ಸ್ ಮೈ ಪಾರ್ಟ್ ಆಫ್ ಜಾಬ್, ಐ ವಿಲ್ ಟೀಚ್ ಯು ಕಂಪ್ಲೀಟ್ ಪ್ರಾಬ್ಲಮ್ ಹೌ ಟು ಸಾಲ್ವ್, ಆ್ಯಂಡ್ ಇಟ್ ಈಸ್ ಆಲ್ಸೋ ಮೈ ಜಾಬ್ ಟು ಟೆಲ್ ಯು
ಹೌ ಟು ಅಪ್ರೋಚ್ ದಿ ಆಪ್ಷನ್ಸ್. ಕೊಟ್ಟಿರೋ ಆಪ್ಷನ್ಸಲ್ಲಿ ಹೆಂಗೆ ನಾವು 2 ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿ, ಇಫ್ ಯು ಹ್ಯಾವ್ ಎಲಿಮಿನೇಟೆಡ್ 2 ಆಪ್ಷನ್ಸ್ ಗೋ ಫಾರ್ 50-50. ದಟ್ಸ್ ಪ್ಯೂರ್ ಲಕ್. ಕರೆಕ್ಟ್ ಅಲ್ವಾ? ಸೊ ಎಷ್ಟು ಟೈಮ್ ತೊಗೊಳತ್ತೆ ಇದನ್ನು ಸಾಲ್ವ್ ಮಾಡೋಕ್ಕೆ? ಮ್ಯಾಕ್ಸಿಮಮ್ 10 to 20 ಸೆಕೆಂಡ್ಸ್ ಒಳಗಡೆ ಸಾಲ್ವ್ ಮಾಡ್ಬೋದು ಈ ಕ್ವಶನ್ನ. ರೈಟ್. ಸೊ ದಿಸ್ ವಾಸ್ 2004. ಆ್ಯಂಡ್ ಇದೇ ಥರ ಮುಂದೆ ಬನ್ನಿ ಬರ್ತಾ ಮೀನ್ಸ್ ಸಮ್ಸ್ ಮಾಡ್ತಾ 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 ನಿಮಗೆ ಗೊತ್ತಾಗಬೇಕು ಸಿ ಇ ಟಿ ಈಸ್ ಈಸಿ, ಇಟ್ಸ್ ನಾಟ್ ಡಿಫಿಕಲ್ಟ್. ನೆಕ್ಸ್ಟ್ ಈ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಹೇಳಬೇಕಾಯ್ತಾ? ನಾನು ಮಾಡಿಸಿದ್ದೀನಿ. ಮೇ ಬಿ ನಿಮಗೆ ಇದಿಲ್ಲ, ಸಿಲೆಬಸ್ಸಿಂದ ಡಿಲೀಟ್ ಆಗಿದೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟು, ಬಟ್ ಸ್ಟಿಲ್ ನಾನು ಮಾಡಿಸ್ತೀನಿ ಆಯಿತಾ? ಸೊ ಇವಾಗ ಇಲ್ಲಿ ದ ವ್ಯಾಲ್ಯೂ ಆಫ್ ದಿಸ್, ಬಿಕಾಸ್ ವಿ ಹ್ಯಾವ್ ಡಿಸ್ಕಸ್ ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಸೊ ಇವಾಗ ಇದಕ್ಕೆ ಆನ್ಸರ್ ಎ ಮೈನಸ್ ಬಿ, ಬಿ ಮೈನಸ್ ಸಿ, ಸಿ ಮೈನಸ್ ಎ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸರಿನಾ? ಈಗ ಹೆಂಗೆ ಹೇಳಿದೆ, ಈ ಥರದ ಪ್ರಾಬ್ಲಮ್ಸ್ ನಾನೊಂದು ಅರೌಂಡ್ ಒಂದು 50 to 60 ಪ್ರಾಬ್ಲಮ್ಸ್ ರೆಗ್ಯುಲರ್ ಕ್ಲಾಸಸಲ್ಲಿ ಮಾಡಿಸಿದ್ದೀನಿ ನಿಮಗೆ, ಬಟ್ ಆಮೇಲೆ ಡಿಲೀಟ್ ಆಯಿತು ಆ ಪೋರ್ಷನ್ನು. ಎನಿವೇಸ್ ಇವಾಗ ನೋಡಿ, ಫಸ್ಟ್ ಏನು ಮಾಡೋಣ, ಟ್ರೈ ಟು ಕ್ರಿಯೇಟ್ ಝೀರೋಸ್. ಈ ಥರ ಕ್ವಶನ್ ಯಾವಾಗಲೇ ಬಂದರೂ ಕೂಡ ಫಸ್ಟ್ ಸ್ಟೆಪ್ ಏನು, ಟ್ರೈ ಟು ಕ್ರಿಯೇಟ್ ಝೀರೋಸ್ ಆಯಿತಾ? ಸೊ ಅವಾಗ ಏನಾಗುತ್ತೆ, ಸಿ ದಿಸ್ ಇಸ್ ಯುವರ್ ಕಾಲಮ್ 1, ಕಾಲಮ್ 2, ಕಾಲಮ್ 3. ಸೊ ನಮಗೇನು ಬೇಕು, ಎ ಮೈನಸ್ ಬಿ. ಸೊ ಎ ಮೈನಸ್ ಬಿ ಅಂದರೆ ಯು ಕ್ಯಾನ್ ಡೂ ಲೈಕ್ ದಿಸ್, C2 ಮೈನಸ್ C1 ಮಾಡಿ ಏನು ಬರುತ್ತೆ ನೋಡಿ. C2 ಮೈನಸ್ C1 ಮಾಡಿದ್ರೆ C1 ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ, 1 ಬಿ ಸಿ, ಬಿ ಪ್ಲಸ್ ಸಿ. C2 ಮೈನಸ್ C1, 1 ಮೈನಸ್ 1 is 0. ಯು ಹ್ಯಾವ್ CA ಮೈನಸ್ ಬಿ ಸಿ. ಸಿ ಕಾಮನ್ ತೊಗೊಂಡ್ರೆ ಎ ಮೈನಸ್ ಬಿ. ಸೊ ವಿಲ್ ಗೆಟ್ ಸಿ ಆಫ್ ಎ ಮೈನಸ್ ಬಿ. ಅದೇ ಥರ ಇಲ್ಲಿ ಸಿ ಪ್ಲಸ್ ಎ ಮೈನಸ್ ಬಿ ಮೈನಸ್ ಸಿ, ಸಿ ಮೈನಸ್ ಸಿ ಕ್ಯಾನ್ಸಲ್ ಆದರೆ ಎ ಮೈನಸ್ ಬಿ. ಸೊ ಎನಿವೇಸ್ ಇಷ್ಟು ಮಾಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ, ಫೈನ್ ಎ ಮೈನಸ್ ಬಿ ಅನ್ನೋದು ಕಾಮನ್ನಾಗಿ ಆಚೆ ಬರುತ್ತೆ ಫ್ರಮ್ ವೇರ್ C2. ಅದೇ ಥರ ಯು ಕ್ಯಾನ್ ಟೇಕ್ ಅಪ್ ಹಿಯರ್ C3. C3ನ ತೊಗೊಂಡ್ರೆ ಯು ವಿಲ್ ಗೆಟ್ ಬಿ ಮೈನಸ್ ಸಿ. C3 ಮೈನಸ್ C2 ಮಾಡಿ, 1 ಮೈನಸ್ 1 is 0, ಯು ವಿಲ್ ಗೆಟ್ ಬಿ ಮೈನಸ್ ಸಿ. A is common here. ಅದೇ ಥರ you will get b minus c. Now what you can do, you can take out b minus c and a minus b as common. Then you are left with 1 bc, b plus c, 0 c, 1 0 a 1. ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತಂದರೆ ಪ್ಲಸ್ ಮೈನಸ್ ಪ್ಲಸ್. ಸೊ ಯು ಆಲ್ರೆಡಿ ಹ್ಯಾವ್ ಎ ಮೈನಸ್ ಬಿ, ಬಿ ಮೈನಸ್ ಸಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಹೆಂಗಿದ್ರು 0. ಸೊ 1 ಟೈಮ್ ನೋಡಿ, ಇಲ್ಲಿಂದ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀರಲ್ವ, ಏನು ಬರುತ್ತೆ, ಸಿ ಮೈನಸ್ ಎ. ಸೊ ಯುವರ್ ಆನ್ಸರ್ ಈಸ್ ಎ ಮೈನಸ್ ಬಿ, ಬಿ ಮೈನಸ್ ಸಿ, ಸಿ ಮೈನಸ್ ಎ. ಸೊ ಎನಿವೇಸ್ ನೀವು ಮೈಂಡಲ್ಲೇ ಮಾಡ್ಕೋಬೋದು. ಪ್ಲಸ್ ಅಂತೂ ಬರಲ್ಲ. ಪ್ಲಸ್ ಅಂದರೆ ಏನು ಮಾಡೋದು, ಎ ಪ್ಲಸ್ ಬಿ ಬರೋ ಚಾನ್ಸಸ್ ಇಲ್ಲವೇ ಇಲ್ಲ. 1 ಬರಲ್ಲ, 0 ಬರಲ್ಲ. ಆ್ಯಂಡ್ ನಾವು ಸ್ವಲ್ಪ ಪ್ರಾಬ್ಲಮ್ಸ್ ಮಾಡಿರೋದ್ರಿಂದ ಈ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಎ ಮೈನಸ್ ಬಿ, ಬಿ ಮೈನಸ್ ಸಿ, ಸಿ ಮೈನಸ್ ಎ. ಆ್ಯಂಡ್ ಯು ಕ್ಯಾನ್ ಸ್ಟಾಪ್ ಎಟ್ ದಿಸ್ ಸ್ಟೆಪ್ ಇಟ್ ಸೆಲ್ಫ್. ಇದನ್ನೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಈ ಟ್ರಾನ್ಸ್ಫಾರ್ಮೇಷನ್ ತೊಗೊಂಡಿದ ತಕ್ಷಣ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಎ ಮೈನಸ್ ಬಿ ಮತ್ತು ಬಿ ಮೈನಸ್ ಸಿ. ಅಷ್ಟು ಬಂದಿದ ತಕ್ಷಣ ಹೋಗ್ಬಿಟ್ಟು ಟಿಕ್ ಮಾಡೋದು ಅಷ್ಟೇ. ಪೂರ್ತಿ ಮಾಡ್ತಾ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಕುತ್ಕೋಬಾರ್ದು. ನಾನು ಫುಲ್ ಮಾಡ್ತಾ ಇದ್ದೀನಿ, ಬಟ್ ನಿಮಗೆ ಎಕ್ಸಾಮ್ಗೆ ಟ್ರಿಕ್ಸ್ ಕೂಡ ಹೇಳ್ಕೊಡ್ತೀನಿ. ಇದೇ ಶಾರ್ಟ್ ಟ್ರಿಕ್ಸ್ ಅಂದರೆ ಇನ್ನೇನು ಇಲ್ಲ. ಸರಿನಾ? ಶಾರ್ಟ್ ಟ್ರಿಕ್ಸ್ ಅಂದರೆ ಇಷ್ಟೇ, ವಿತೌಟ್ ಡೂಯಿಂಗ್ ದಿ ಕ್ವೆಶನ್ ಕಂಪ್ಲೀಟ್ಲಿ ಒಂದು 20%, 30% ಕ್ವೆಶನ್ನ ಸಾಲ್ವ್ ಮಾಡಿದ್ಮೇಲೆ ಆಪ್ಷನ್ನ ಯಾವ ಥರ ಹುಡುಕಬೇಕು ಅನ್ನೋದು, ಅದೇ ಶಾರ್ಟ್ಕಟ್. ನೆಕ್ಸ್ಟು ಈ ಕ್ವೆಶನು ಅಷ್ಟೇ, ಒಂದು ಟ್ರಾನ್ಸ್ಫಾರ್ಮೇಷನ್ ಹಾಕೋದು. ಆಯಿತಾ? ಹೆಂಗೆ ಇಲ್ಲಿ ನೋಡಿ, ಇದು C1, ಇದು C2, ಇದು C3. ನಾನೇನು ಮಾಡ್ತೀನಿ, C2 ಡ್ಯಾಶ್ ಇಂಪ್ಲಾಯ್ಸ್ C2 ಮೈನಸ್ C1 ಅಂತ ಅಂದ್ಕೊಳ್ಳಿ. ಇದು 4 4 1, ಸುಮ್ಮನೆ ಬರೀಬೇಕಷ್ಟೇ. ಇದು 4 4 5 4 4 9. ಕಾಲಮ್ 2ನ ಟ್ರಾನ್ಸ್ಫಾರ್ಮೇಷನ್ ತೊಗೊಂಡೆ. ಹೆಂಗೆ, ಕಾಲಮ್ 2 ಮೈನಸ್ ಕಾಲಮ್ 1. 4 4 2 ಮೈನಸ್ 4 4 1 ಎಷ್ಟಪ್ಪ? ವಾಟ್ ಈಸ್ 4 4 2 ಮೈನಸ್ 4 4 1? 1. ಆಮೇಲೆ 6 ಮೈನಸ್ 5 ಇಸ್ ಅಗೇನ್ 1. 4 4 6 ಮೈನಸ್ 4 4 5.
ಇದು ಕೂಡ 1. ಅದೇ ಥರ C3ಗೂ ತಗೊಳ್ಳಿ. C3 ಮೈನಸ್ C2 ಮಾಡಿ ಏನು ಬರುತ್ತೆ? 443 ಮೈನಸ್ 442 ಈಸ್ 1 1 1 ಬರುತ್ತೆ. ರಿಮೆಂಬರ್, ವೆನ್ ಎವರ್ 2 rows or 2 columns are identical, ಅಂದರೆ ಈಕ್ವಲ್ ಅಥವಾ ಸೇಮ್, ವಾಟ್ ಎವರ್ ಐಡೆಂಟಿಕಲ್, ದೆನ್ ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಈಸ್ 0. ನೀವು ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಮಾಡಿರಲ್ಲ, ಮಾಡಿದರೂ ಕೂಡ ತುಂಬ ಆಯಿತು, ಆಲ್ಮೋಸ್ಟ್ 1 year ಆಯಿತು. ಇವಾಗ ಬೇಕಾದ್ರೆ ಬರೆದಿಟ್ಕೊಳ್ಳಿ ಸಣ್ಣದಾಗಿ ಎಲ್ಲಾದರೂ. ದಟ್ ವಿಲ್ ಹೆಲ್ಪ್ ಯು ಅ ಲಾಟ್, ರೈಟ್? ಸೊ ವೆನ್ 2 rows ಅಥವಾ 2 columns are identical, the value of the determinant is 0. Here I have C2, here I have C3, and both looks what? Same. Therefore the value of the determinant is 0. ಇದು ಒನ್ ಥಿಂಗ್. ಇನ್ನೊಂದು ಬೆಸ್ಟ್ ಕ್ಲೂ ಏನು ಗೊತ್ತಾ? ನನ್ನ ಅನಾಲಿಸಿಸ್ ಪ್ರಕಾರ ಯಾವುದೇ ಕ್ವಶನ್ 0 ಬರಲಿ, ಅದಕ್ಕೆ ಆನ್ಸರ್ 0 ಇರುತ್ತೆ. 90% ಇದು ವರ್ಕೌಟ್ ಆಗುತ್ತೆ. 90% ವರ್ಕೌಟ್ ಆಗುತ್ತೆ. ಇದು ಕ್ವಶನ್ ತುಂಬ ಕಾಂಪ್ಲಿಕೇಟೆಡ್ ಇತ್ತು ಅಂದ್ಕೊಳ್ಳಿ, ಆಪ್ಷನಲ್ಲಿ 0 ಇತ್ತು ಅಂದರೆ ನಾನು ಕಣ್ಮುಚ್ಕೊಂಡು ಟಿಕ್ ಹಾಕ್ಬಿಡ್ತೀನಿ. ಬಿಕಾಸ್ 90% ವರ್ಕೌಟ್ ಆಗುತ್ತೆ. I don't say it works always, but it works. Next, see, these two questions are based on properties of determinants. ಇದು the inverse of this matrix. See, inverse ನಾನು ಸ್ಟಾರ್ಟಿಂಗಲ್ಲೇ ಫಾರ್ಮುಲಾ ಬರೆದಿದ್ದೀನಿ. What is inverse is given by A inverse is equal to 1 by magnitude of A into adjoint of A. ಮಾಡೋದೇ ಬೇಡ, ಹಂಗೆ ಹುಡ್ಕೋಣ. adjoint of A 2 cross 2 ಏನು ಮಾಡಿದೆ? Interchange principal diagonal elements and change sign for what? Secondary diagonal elements. ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ಗೆ ಸೈನ್ ಚೇಂಜ್ ಮಾಡ್ತೀವಲ್ವಾ, ಅಂದರೆ ಅವಾಗ ಏನಾಗುತ್ತೆ ನೀವೇ ಅಬ್ಸರ್ವ್ ಮಾಡಿ. ಯಾವುದು ಮೈನಸ್ ಆಗುತ್ತೆ ಈಗ? ದಿಸ್ ಬಿಕಮ್ಸ್ ಮೈನಸ್, ದಿಸ್ ಬಿಕಮ್ಸ್ ಪ್ಲಸ್. ಯಾವ ಆಪ್ಷನಲ್ಲಿದೆ ಹುಡುಕಿ? ಆಪ್ಷನ್ ಡಿ ಅಷ್ಟೇ ತಾನೆ ಅಲ್ವಾ? ಆಪ್ಷನ್ ಡಿ. ಬಿಕಾಸ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ಗೆ ಸೈನ್ ಏನು ಮಾಡಬೇಕು? ಚೇಂಜ್ ಮಾಡಬೇಕು. ಮೈನಸ್ ಇರೋದು ಪ್ಲಸ್ ಆಗಬೇಕು, ಪ್ಲಸ್ ಇರೋದು ಮೈನಸ್ ಆಗಬೇಕು. ಅಂದರೆ if you know little concepts without solving, without touching your pen, you can actually write the answer. But anyways, we will do it. What is magnitude of A now? Direct again ಮಾಡಿ. What is magnitude of A? That is cos square 2 theta, minus of minus is plus sin square 2 theta. So cos square 2 theta, sin square 2 theta is how much? 1. Correct alva? What is adjoint of A then? Adjoint of A is change principal diagonal elements. ಎರಡು ಸೇಮೇ ಇದೆ. cos 2 theta, cos 2 theta. Change sign for secondary diagonal elements. This becomes sin 2 theta. This becomes minus sin 2 theta. So anyways, the answer is option D. ಆಯಿತಾ? ನಿಮಗೆ ಒಂದು ಸಣ್ಣ ಕಾನ್ಸೆಪ್ಟ್ ಗೊತ್ತಿದ್ರೆ within 5 seconds you can solve this question. Only one concept ಏನು? Sign should be changed for what? Secondary diagonal elements. ಅಂದರೆ ಮೈನಸ್ ಇರೋದು ಪ್ಲಸ್ ಆಗಬೇಕು. ಎಲ್ಲ ಆಪ್ಷನ್ಸ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಒಂದೇ ಒಂದು ಆಪ್ಷನ್ ಬೆಸ್ಟ್ ಸೂಟೆಡ್ ಯಾವುದು? ಡಿ. ಆಯಿತಾ? ನೆಕ್ಸ್ಟ್ 5th ಕ್ವೆಶನ್. ಈ ಒಂದು ಪರ್ಪಸ್ಗೆ ಇದು ಕೊಟ್ಟೆ. ಇದು ಓಲ್ಡ್ ಕಾನ್ಸೆಪ್ಟ್ ಆಯಿತು, ಬಟ್ ಇಲ್ಲ. ಬಟ್ ಎನಿವೇಸ್ ನಾನು ಕ್ವೆಶನ್ ತೊಗೊಂಡಿರೋದ್ರಿಂದ ಈ ಕಾನ್ಸೆಪ್ಟನ್ನ ತೊಗೊಂಡಿದ್ದೀನಿ ಅಷ್ಟೇ. ಸಿ, ಇಫ್ ಒಮೆಗಾ ಇಸ್ ಎ ಕಾಂಪ್ಲೆಕ್ಸ್ ಕ್ಯೂಬ್ ರೂಟ್ ಆಫ್ ಯೂನಿಟಿ. ಕಾಂಪ್ಲೆಕ್ಸ್ ಕ್ಯೂಬ್ ರೂಟ್ ಆಫ್ ಯೂನಿಟಿ ಅಂದರೆ ಒಮೆಗಾ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 1. ಡನ್. ದೆನ್ ಈ ವ್ಯಾಲ್ಯೂ ಎಷ್ಟಿರುತ್ತೆ? ನಾನು ಏನು ಹೇಳಿದೆ ನಿಮಗೆ? ಒಂದು ಟ್ರಿಕ್ಕು. ಇಟ್ ವರ್ಕ್ಸ್ ಔಟ್ 90% ಅಂದೆ. ಆಪ್ಷನ್ಸಲ್ಲಿ 0 ಇದ್ದರೆ ಅದೇನಾಗುತ್ತೆ? ಆನ್ಸರ್ ಆಗುತ್ತೆ ಅಂತ. ಆಯಿತಾ? ಸೊ ಎನಿವೇಸ್ ಇಲ್ಲಿ ನೋಡಿ, ಈಗೇನು ಮಾಡೋಣ? ಐ ಆಮ್ ಗೋಯಿಂಗ್ ಟು ಆ್ಯಡ್ C1 ವಿತ್ C1 ಪ್ಲಸ್ C2 ಪ್ಲಸ್ C3. ಏನಾಗುತ್ತೆ ನೋಡಿ? 1 ಪ್ಲಸ್ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್, ಅಗೇನ್ 1 ಪ್ಲಸ್ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್, ಅಗೇನ್ 1 ಪ್ಲಸ್ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್. ಸೊ ಯು ಕೆನ್ ಇದೇನಾಗುತ್ತೆ ಈಗ? ಒಮೆಗಾ ಒಮೆಗಾ ಸ್ಕ್ವೇರ್ 1 ಒಮೆಗಾ ಸ್ಕ್ವೇರ್ 1 ಒಮೆಗಾ. ನಾವು ನಿಮಗೆ ಫಸ್ಟ್ ಫಾರ್ಮುಲಾ ಇದೆ ಕೊಟ್ಟಿರೋದು ನೋಡಿ. ವಾಟ್ ಈಸ್ 1 ಪ್ಲಸ್ ಒಮೆಗಾ ಸ್ಕ್ವೇರ್? 0. ಸೊ ಇದೇನಾದರೂ ಇರಲಿ ಬಿಡಿ, ವಾಟ್ ಎವರ್ ಇಟ್ ಮೈಟ್ ಬಿ. 1 ಪ್ಲಸ್ ಒಮೆಗಾ ಸ್ಕ್ವೇರ್ ಇಸ್ ವಾಟ್? 0. ಸೊ ಇನ್ನೊಂದು ಪ್ರಾಪರ್ಟಿ ಏನು ಡಿಟರ್ಮಿನೆಂಟ್ಸ್ದು? ಇಫ್
any row or column is 0, then the value of the determinant is 0. So if any row or column is 0, then the value of the determinant is 0. So ಈಗ since first column is 0, the value is what? 0. Then look at the questions. It's very simple questions which was asked in 2000. Means we already entered to 2005. We completed questions from 2004. Now ಈ ಕ್ವಶನ್ಗೆ ಮಾಡ್ಬೋದು ತಾನೆ. ಅಗೈನ್ ಇಟ್ಸ್ ಅ ಸಿಂಪಲ್ ಕ್ವಶನ್ ಬೇಸ್ಡ್ ಆನ್ ಡಿಟರ್ಮಿನೆಂಟ್ಸ್. ದಿ ಸೊಲ್ಯೂಷನ್ ಆಫ್ ದಿ ಈಕ್ವೇಷನ್ಸ್. ಇದಕ್ಕೆ ಸೊಲ್ಯೂಷನ್ ಯಾವುದು? 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಮಾಡಿ ಅಂತಾರೆ. ನಮಗೇನು ಡಿಟರ್ಮಿನೆಂಟ್ಸ್ ಬಂದಿದ ತಕ್ಷಣ ಏನು ಮಾಡ್ತೀವಿ? ಪ್ಲಸ್ ಮೈನಸ್ ಪ್ಲಸ್ ಹಾಕ್ತೀವಿ. ಎಕ್ಸ್ ಟೈಮ್ಸ್ ಡೈರೆಕ್ಟಾಗಿ ಹೇಳಿ, ಇದು ಮತ್ತು ಇದು ಡಿಲೀಟ್ ಆದರೆ ಯು ಆರ್ ಲೆಫ್ಟ್ ವಿತ್ 5x minus 2x. ಕರೆಕ್ಟಾ? 5x minus 2x minus 2 times. ಸೊ ಇವಾಗ ಇದು ಡಿಲೀಟ್ ಆದರೆ ಯು ಆರ್ ಲೆಫ್ಟ್ ವಿತ್ 2x plus x. ಮೈನಸ್ ಆಫ್ ಮೈನಸ್ಸು. ಸೊ 2x plus x minus 1 time. ಸೊ ಇದು ಡಿಲೀಟ್ ಆದರೆ 2 2s are 4 plus 5. ಸೊ you'll get 5x minus 3x is how much? 3x. ಸೊ 3x ಸ್ಕ್ವೇರ್ ಆಗುತ್ತಿದು. ಆಮೇಲೆ ಮೈನಸ್ 3x ಅಂದರೆ ಇದು 6x ಆಗುತ್ತಾ? 6x minus 9. You can take 3 common, get x square minus 2x minus 3 equal to 0. Factors find out ಮಾಡಿ. minus 3x ಸ್ಕ್ವೇರ್ಗೆ 3 1s minus 3 plus 1. ಅಂದರೆ ಸೊಲ್ಯೂಷನ್ ಏನು ಬರುತ್ತೆ? x will be 3 or x will be minus 1. ನಾವೇನು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ತೀವೋ ಅದರದ್ದು ಸೈನ್ ಚೇಂಜ್ ಆಗುತ್ತೆ ಫೈನಲ್ ಆನ್ಸರಲ್ಲಿ. ಕರೆಕ್ಟಾ? ಸೊ ಇದನ್ನು ನೀವು ಹೆಂಗೆ ಬರೀತೀರ ಈಗ? ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 3, ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ ಎಕ್ಸ್ ಮೈನಸ್ 3. ಟೇಕ್ ಔಟ್ ಎಕ್ಸ್ ಕಾಮನ್, ಯು ವಿಲ್ ಗೆಟ್ ಎಕ್ಸ್ ಮೈನಸ್ 3 ಪ್ಲಸ್ 1 ಕಾಮನ್, ಎಕ್ಸ್ ಮೈನಸ್ 3. ಸೊ ಎಕ್ಸ್ ಮೈನಸ್ 3, ಎಕ್ಸ್ ಪ್ಲಸ್ 1. ಸೊ ಎಕ್ಸ್ ಇಸ್ ಈಕ್ವಲ್ ಟು 3, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1. ಸೊ ಬೆಸ್ಟ್ ಟ್ರಿಕ್ ಏನು ಅಂದರೆ, ಒನ್ಸ್ ಯು ಫೌಂಡ್ ಔಟ್ ದಿಸ್, ಇದಕ್ಕೆ ಸೈನ್ ಚೇಂಜ್ ಮಾಡಿ ಯು ವಿಲ್ ಗೆಟ್ ಯುವರ್ ಆನ್ಸರ್. ಮೈನಸ್ 3ಗೆ ಪ್ಲಸ್ 3, ಪ್ಲಸ್ 3ಗೆ ಮೈನಸ್ 1. ಇವಾಗ ಯಾವುದಪ್ಪ ಆನ್ಸರು? ಆಪ್ಷನ್ ಯಾವ ಆಪ್ಷನಲ್ಲಿದೆ ಇದು? 3 and minus 1. ಆಪ್ಷನ್ ಎ. ಸೊ ಸಿಂಪಲ್ ಕ್ವೆಶನ್ ಅಗೇನ್. ನಾವು ಇದು ಕೂಡ ಏನಿದೆ ಇದರಲ್ಲಿ ಮಾಡೋದಕ್ಕೆ ನೋಡಿ. ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಅಂತೆ. ಫಸ್ಟ್ ಏನು ಮಾಡಬೇಕು ನೀವು? ವಾಟ್ ಈಸ್ ಎ ಬಿ ಫೈಂಡ್ ಔಟ್ ಮಾಡಿ. ವಾಟ್ ಈಸ್ ಎ ಬಿ? ಸೊ 3 5 2 0 1 17 0 minus 10 ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ? ಪಟ್ ಅಂತ ಒಂದೇ ಸ್ಟೆಪ್ಪಲ್ಲಿ ನೋಡಬೇಕು. 3 into 1 3, 5 into 0 is 0. ಸೊ ಆನ್ಸರ್ ಈಸ್ 3. ನೆಕ್ಸ್ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್. 17 3s are, ಸೊ 10 3s are 30, 7 3s are 21, 51 minus 50. ಸೊ 3 into 17, 5 into 10. ಸೊ ವಿಲ್ ಗೆಟ್ 1. 2 1s are 2, ಸೊ 2ನೇ ಬರುತ್ತೆ. 0 into 17 17, ದೆನ್ 2 into 17 is 34. ಹೌದಾ? ಸೊ ಇದಕ್ಕೆ ಇದು ಎ ಬಿ ಆಯಿತು. ದೇರ್ ಫೋರ್ ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ನಾವು? ವಿ ನೋ, ಮಲ್ಟಿಪ್ಲೈ ದೀಸ್ ಟು. 34 into 3 ಎಷ್ಟು ಬರುತ್ತೆ? 4 3s are 12, 33s are 90, 102 minus 2 get 100. ಹೌದಾ? ಸೊ ಯಾವ ಆಪ್ಷನ್? ಆಪ್ಷನ್ ಬಿ. ಸಿ, ಎ ಇಂಟು ಬಿ ಮಲ್ಟಿಪ್ಲೈ ಮಾಡೋಕ್ಕೆ ಬರುತ್ತೆ, ಬಟ್ ನಾರ್ಮಲಾಗಿ ನಾವು ಮಾಡೋದು ಹೆಂಗೆ? ಎ ಬಿ ಬರ್ಕೊಂಡ್ಮೇಲೆ ಇವಾಗ ಸ್ಟೆಪ್ಸ್ನ ಸ್ವಲ್ಪ ರೆಡ್ಯೂಸ್ ಮಾಡೋದು ಕಲ್ತ್ಕೋತಾ ಹೋಗ್ತೀವಿ ಅಷ್ಟೇ. ಈಗ ನೀವು ನಾರ್ಮಲಾಗಿ ಮಾಡಿದ್ರೆ ಹೆಂಗೆ ಮಾಡ್ತೀರಾ? 3 1s are 3 plus 5 into 0 is 0, 3 17s are 51 minus 5 into 10 is 50, 2 1s are 2 plus 0, 2 17s are 34 plus 0. So this gives you 3 1 2 34. ಇದು ಎ ಬಿ ಆಯಿತು. ಎ ಬಿಗೆ ಮ್ಯಾಗ್ನಿಟ್ಯೂಡ್ ತೊಗೊಳ್ಳಿ ಅಂದರೆ ಏನು ಮಾಡ್ತೀರಾ?
ಸೊ ಅಗೇನ್ ಯು ನೋ ಹೌ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ ಡಿಟರ್ಮಿನೆಂಟ್ ಆಫ್ 2 ಕ್ರಾಸ್ 2. ಇದು ಮಲ್ಟಿಪ್ಲೈ ಮಾಡ್ತೀರಾ, ಕರೆಕ್ಟಾ? ಸೊ ನಾನೇನು ಮಾಡಿದೆ, ಈ ಸ್ಟೆಪ್ನ ಮೈಂಡಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ದಟ್ ಯು ಕ್ಯಾನ್ ಸೇವ್ ವಾಟ್ ಟೈಮ್. ನೆಕ್ಸ್ಟ್ ಇದ್ರದ್ದು ಇನ್ವರ್ಸ್ ಏನು ಅಂತ. ಅಗೇನ್ ಶಾರ್ಟ್ ಟ್ರಿಕ್ ಏನು ಇಲ್ಲಿ, ಫಸ್ಟು ಫಾರ್ಮುಲಾ ಮೈಂಡಲ್ಲಿ ಇರುತ್ತೆ, ಅಥವಾ ನಾವು ಬರಿತೀವಿ ಅಂದರೆ ಬರ್ಕೊಳ್ಳಿ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಏನು, 1 by magnitude of A into what? Adjoint of A. What is magnitude of A? ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ಬೇಕು ಅಷ್ಟೇ. 5 1s 5, ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್, 3 2s 6. ಎಷ್ಟು ಬರುತ್ತೆ? 11. ಅಂದರೆ ಎ ಇನ್ವರ್ಸ್ ಏನಾಯ್ತು ಈಗ? 1/11. 1/11 ಯಾವ ಆಪ್ಷನಲ್ಲಿ ಇದೆಯೋ ಅದೇ ನಿಮ್ಮ ಆನ್ಸರ್ ಅಷ್ಟೇ. ಇಲ್ಲ ನೀವು ಅಡ್ಜಾಯಿಂಟ್ ಕೂಡ ಮಾಡ್ತೀನಿ ಅಂದರೆ, ಐ ಟೋಲ್ಡ್ ಯು ಹೌ ಟು ಡೂ ಅಡ್ಜಾಯಿಂಟ್. ಇಂಟರ್ಚೇಂಜ್ ದಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್, change the sign for secondary diagonal elements. Option A. So ನೀವು without doing adjoint, once you found out what magnitude, you know that is 11. 1/11 ಯಾವ ಆಪ್ಷನ್ ಅಲ್ಲಿದೆಯೋ ಅದನ್ನು ಟಿಕ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇರೋದು ಅಷ್ಟೇ, ವಿತೌಟ್ ವೇಸ್ಟಿಂಗ್ ಟೈಮ್ ಇನ್ ಫೈಂಡಿಂಗ್ ವಾಟ್ ಅಡ್ಜಾಯಿಂಟ್ ಆ್ಯಂಡ್ ಆಲ್. ಅಯ್ಯೋ ನಾನು ಸರಿ ಮಾಡಿದ್ದೀನೋ ತಪ್ಪು ಮಾಡಿದ್ದೀನೋ ಏನಿದೆ. ಒನ್ಸ್ ಯು ನೋ ದಟ್ magnitude is 11 and none of the option contains what 11, then you are pretty much sure. ಸಪೋಸ್ ಯಾವುದಾದ್ರೂ ಎರಡು ಆಪ್ಷನ್ ಇಲ್ಲಿ 1/11 1/11 ಇತ್ತು ಅಂದರೆ ಯು ಆರ್ ಸಪೋಸ್ ಟು ಡೂ ದಿಸ್, ಕರೆಕ್ಟ್ ಅಲ್ವಾ? ಸೊ ಬಟ್ ಇಲ್ಲಿ ಯಾವ ಆಪ್ಷನಲ್ಲೂ 1/11 ಎರಡು ಸಲ ಇಲ್ಲ. ಸೊ ದೇರ್ ಫೋರ್ ದಿಸ್ ಇಸ್ ಅಗೇನ್ ಅ ಸಿಂಪಲ್ ಕ್ವೆಶನ್. ಸೊ ಲುಕ್ ಎಟ್ ದಿ ಕ್ವೆಶನ್ ನಂಬರ್ 9. ಯಾ, ಇದು ಅಷ್ಟೇ, ನೀವು ಫ್ರಂಟ್ ಶೀಟಲ್ಲಿ ಬರೆದಿಟ್ಕೊಳ್ಳಿ. ಏನು, ವಿ ನೋ ದಟ್ ಐಡೆಂಟಿಟಿ ಪ್ರಾಪರ್ಟಿ, any matrix when it is multiplied with identity matrix, or when identity matrix is multiplied with a matrix, you'll get A itself. ಇದು ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್. ಆಮೇಲೆ A ಇಂಟು A ಇನ್ವರ್ಸ್ ಇಸ್ ವಾಟ್ ಐ. ನಿನ್ನೆ ನಾವು ಬೈನರಿ ಆಪ್ರೇಷನ್ಸಲ್ಲೂ ಮಾಡಿದ್ವಿ, ಕರೆಕ್ಟಾ? ದಟ್ ಈಸ್ A ಸ್ಟಾರ್ ಈಸ್ ಈಕ್ವಲ್ ಟು ಏನೇ ಬರುತ್ತೆ ಅಂತ. ಇವಾಗ ಅವ್ರು ಏನು ಕೇಳ್ತಿದ್ದಾರೆ, ದಿ ಐಡೆಂಟಿಟಿ ಎಲಿಮೆಂಟ್ ಇನ್ ದ ಗ್ರೂಪ್. ಈ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್ಗೆ ಐಡೆಂಟಿಟಿ ಎಲಿಮೆಂಟ್ ಯಾವುದು? ಸರಿನಾ? ದ ಐಡೆಂಟಿಟಿ ಎಲಿಮೆಂಟ್ ಇನ್ ದ ಗ್ರೂಪ್ m is equal to x belongs to real numbers and x is not equal to 0 with respect to matrix multiplication. ಸೊ ನಾವೇನು ಮಾಡೋಣ, ಲೆಟ್ identity matrix be, so let us take like this k k k k, then identity element a k k ಅಂತ ತಗೊಳ್ಳೋಣ. then we know that k into x should be equal to x, because identity matrix with a given matrix will give you what? A. so ಇಲ್ಲಿ k ಅಂದ್ರೆ ಏನು? k k k k, x ಅಂದರೆ x x x should be equal to x, again that matrix itself ಅಂದ್ಕೊಳ್ಳಿ. ಸೊ ಇವಾಗ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? kx plus kx, kx plus kx, then again kx plus kx, again kx plus kx. So we'll get 2kx 2kx. ಅಫ್ಕೋರ್ಸ್ ಇದೆಲ್ಲ ನೀವು ಮಾಡೋ ಅವಶ್ಯಕತೆ ಇಲ್ಲ, ಒಂದ್ಸಲ ಮಾಡಿದ್ಮೇಲೆ ಗೊತ್ತಾಗ್ಬಿಡುತ್ತೆ. ಸೊ ಯು ಕ್ಯಾನ್ ಟೇಕ್ ಔಟ್ 2k, ಇದನ್ನು ಸಿಂಪ್ಲಿಫೈ ಮಾಡಿ ಹೆಂಗೆ ಬರ್ಕೋಬೋದು ಈಗ? 2kx ಅಂತಲೇ ತೊಗೊಳ್ಳಿ, ಈಸ್ ಈಕ್ವಲ್ ಟು ಎಕ್ಸ್ ಅಂತ. ಬಿಕಾಸ್ ಇಲ್ಲಿ ವೆನ್ ಯು ಹ್ಯಾವ್ ಟೇಕನ್ ಎಕ್ಸ್ ಆಸ್ ವಾಟ್? ಎಕ್ಸ್ ಎಕ್ಸ್ ಎಕ್ಸ್, k as what? k. Just for simplification purpose can cancel kx. So k is equal to ಏನು ಬರುತ್ತೆ? 1/2. ಅಂದರೆ what is your answer? 1/2 1/2 1/2 1/2. ಯಾವ ಆಪ್ಷನಲ್ಲಿದೆ? ಯಾವ ಆಪ್ಷನಲ್ಲೂ ಇಲ್ಲ. ಅವಾಗ 1/2 ಕಾಮನ್ ತೊಗೊಳ್ಳಿ, 1 1 1 1 ಅಷ್ಟೇ. ಇವಾಗ ಯಾವ ಆಪ್ಷನಲ್ಲಿದೆ? ಆಪ್ಷನ್ ಬಿ. ಡನ್. ಸೊ ದಿಸ್ ಇಸ್ ಯೋರ್
Question number 9 from 2005. So question number 10 we will get into 2006. Now ನೋಡಿ ಅಗೇನ್ ಈ ಕ್ವೆಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ, 2a plus 3b ಇದು a plus b ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸು. ಒಂದು 2a plus 3b ಇದೆ, ಇನ್ನೊಂದು a plus 2b ಇದೆ. ವಿ ನೋ ವೆನ್ ಯು ಮಲ್ಟಿಪ್ಲೈ ದಿಸ್ ವಿತ್ ವಾಟ್ 2, ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 2a ಆಗಿಬಿಡುತ್ತೆ. ಆಮೇಲೆ ಏನು ಮಾಡ್ತೀರಾ, ಸಬ್ಟ್ರ್ಯಾಕ್ಟ್ ಮಾಡ್ತೀರಾ. ಅದನ್ನೇ ಇಲ್ಲಿ ಡೈರೆಕ್ಟಾಗಿ ಮಾಡೋಣ. ಇದನ್ನು 1 ಅಂತ ಕರ್ಕೊಂಡು ಇದನ್ನು 2 ಅಂತ ಕರ್ಕೊಂಡ್ರೆ, ಸೊ 1 ಮೈನಸ್, ಸರಿ ಹೋಗಲಿ ಬಿಡಿ, ಒಂದು ಸ್ಟೆಪ್ಪು, 1 ಮೈನಸ್ 2 ಟೈಮ್ಸ್ ವಾಟ್ 2. ಏನಕ್ಕೆ 2 ಟೈಮ್ಸ್ 2 ಇಲ್ಲೇ ಗೊತ್ತಾಗುತ್ತೆ. 2a ಪ್ಲಸ್ 3b ಮೈನಸ್ 2 ಟೈಮ್ಸ್ 2 ಅಂದರೆ 2 ಇಂಟು a 2a ಪ್ಲಸ್ 2 2s 4b ಈಸ್ ಈಕ್ವಲ್ ಟು, ಇಲ್ಲಿ ಬರೀರಿ 1 ಹಂಗೆ ಇದೆಯಾ, 2 ಮೈನಸ್ 1 4 3 2 5 ದೆನ್ ಮೈನಸ್ ಮಲ್ಟಿಪ್ಲೈ ವಿತ್ ಹೋಮ್ 2. ನಾವು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, ಇದು 10 0 6 4 12 4 ಕರೆಕ್ಟಾ. ಸೊ ಈಗ 2a ಹೋಗುತ್ತೆ, 3b ಮೈನಸ್ 4b ಈಸ್ ಮೈನಸ್ b. ಮೈನಸ್ b ಈಸ್ ಈಕ್ವಲ್ ಟು ಹೌ ಮಚ್ ನಾವು, 2 ಮೈನಸ್ 10 ಇಸ್ ವಾಟ್ ಮೈನಸ್ 8. ಈಗ ಇಷ್ಟು ಬಂದಿದ ತಕ್ಷಣ ಆಪ್ಷನ್ ಎಲ್ಲದರಲ್ಲೂ 8 ಇದೆ ತಗೊಳ್ಳಿ. ನೆಕ್ಸ್ಟು ಮೈನಸ್ 1, ಓಕೆ ಮೈನಸ್ 1 ಇದು, 4 ಮೈನಸ್ 6 ಇಸ್ minus 2, 3 minus 4 is minus 1, 2 minus 12 is minus 10, 5 minus 4 is 1. ಸೊ ಈಗ b is equal to, ಮೈನಸ್ ಆ ಕಡೆಗೆ ಬಂದರೆ ಸೈನ್ ಎಲ್ಲ ಚೇಂಜ್ ಆಗುತ್ತೆ, 8 1 2 1 10 1. ಸೊ ವಿಚ್ ಆಪ್ಷನ್, ಎಲ್ಲ ಆಪ್ಷನ್ಸಲ್ಲಿ ನಂಬರ್ ಸೇಮೇ ಕೊಟ್ಟಿದ್ದಾರೆ, ಸೈನ್ಸ್ ಮಾತ್ರ ಮ್ಯಾನಿಪುಲೇಟ್ ಮಾಡಿದ್ದಾರೆ. ಆಪ್ಷನ್ ಎ ರೈಟ್. So ಇದು 2006. So far we have successfully solved 10 questions. Out of these 10 questions 2 ವರ್ಷದ ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀವಿ, 4 ಮತ್ತು 5. Now understand the level of difficulty in CET. ಸೊ ನಿಮಗೆ ಗೊತ್ತಿರುತ್ತೆ ಲೈಕ್ ವಾಟ್ ಈಸ್ ದ ಲೆವೆಲ್ ಆಫ್ ಡಿಫಿಕಲ್ಟಿ. ಮೇ ಬಿ ದಿಸ್ ಕ್ವೆಶನ್ 9th question looks little different. Apart from that I don't think so 1 to 8th question they are not at all difficult and they are not at all out of the box. Aita. So let's get into 11th. Yeah, this is purely based on matrix multiplication. ಸುಮ್ಮನೆ ಕನ್ಫ್ಯೂಸ್ ಮಾಡೋಕ್ಕೆ ಏನು ಕೊಡ್ತಾರೆ, ಓ ಆಫ್ ಎ ಓ ಆಫ್ ಬಿ, ಸರಿನಾ. ಇಲ್ಲೊಂದು ಮ್ಯಾಟ್ರಿಕ್ಸ್ ಎ ಇದೆ, ಇದರದ್ದು ಆರ್ಡರ್ ಏನಿದೆ 2 x 3. ಮ್ಯಾಟ್ರಿಕ್ಸ್ ಬಿ CET ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಈ ಶೋಕಿ ಎಲ್ಲ ಮಾಡ್ತಾರಷ್ಟೆ, ಸರಿನಾ. ಅದು ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಟೀಚರ್ಸ್ಗಳು. ಸೊ CET ಅಂತ ಗುರುತಿಸ್ಕೋಬೇಕಲ್ವ. ಸೊ ಬಿ ಅಂದರೆ ಏನೀಗ 3 x 2 ಆ್ಯಂಡ್ ಸಿ ಈಸ್ 3 x 3. ಓಕೆ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಡಿಫೈನ್ಡ್. ಸಿ ದಿಸ್ ಇಸ್ ಇಂಪಾರ್ಟೆಂಟ್. ಇದು ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಡಿಫೈನ್ಡ್. ಓಕೆ, ಸಿ ವಿ ನೋ that to add two matrices ಆರ್ಡರ್ ಏನಾಗಿರಬೇಕು, ಆರ್ಡರ್ ಮಸ್ಟ್ ಬಿ ಸೇಮ್ ತಾನೆ, ಆರ್ಡರ್ ಮಸ್ಟ್ ಬಿ ಸೇಮ್. ಅದೇ ಥರ ಟು ಮಲ್ಟಿಪ್ಲೈ 2 matrices ಏನಾಗಿರಬೇಕು, ಟು ಮಲ್ಟಿಪ್ಲೈ 2 matrices ನಂಬರ್ ಆಫ್ ಕಾಲಮ್ಸ್ ಇನ್ first matrix must be equal to what, number of rows in second matrix. These things we know ಅಲ್ವಾ. ನಿಮಗೆ ಇದು ಬೇಸಿಕ್ ಥಿಂಗ್ ಗೊತ್ತಿಲ್ವ ಅಂತ, ಈ ಕಾನ್ಸೆಪ್ಟ್ ಮೇಲೆ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಇದೆ ಮುಂದೆ. ಈಗ ನೋಡಿ, ಫಸ್ಟ್ ಅವ್ರು ಏನು ಕೇಳ್ತಿದ್ದಾರೆ, ಲೆಟ್ ಅಸ್ ಟೇಕ್ ಆಪ್ಷನ್ ಎ ಆ್ಯಂಡ್ ವಿಲ್ ಸಿ ವೆದರ್ ಇಟ್ ಈಸ್ ಪಾಸಿಬಲ್ ಆರ್ ನಾಟ್.
ಸಿ ಆಫ್ ಎ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅಂತೆ. ಫಸ್ಟ್ ಚೆಕ್ ವೆದರ್ ಎ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಇಸ್ ಪಾಸಿಬಲ್ ಆರ್ ನಾಟ್. A is 2 cross 3, B is what? 3 cross 2. Orders are different. To add, orders must be same. But look at the question, it is B transpose. What is B transpose here? 2 cross 3. Now A is 2 cross 3, B is 2 cross 3. B transpose is 2 cross 3, so therefore this is possible. Correct? So ಇವಾಗ ಇದರದ್ದು ಎಷ್ಟು ಬರುತ್ತೆ ಆರ್ಡರ್ ಈಗ 2 cross 3. What about C? C the order ಏನಿದೆ 3 cross 3. Can I multiply these two now? Can I? See, I can't multiply because here these two are what different. That's what I told you. Number of columns in first matrix should be equal to number of rows in the second matrix. Il 3 ide, il 2 ide, so these are not equal. Therefore, option A itself is your answer. That is, this cannot be done. Addition ಮಾಡಬಹುದು, but ಈ A plus B whole transpose ನ C ಜೊತೆಗೆ multiply ಮಾಡಕ್ಕೆ ಆಗಲ್ಲ because their orders are, number of columns in first matrix is not equal to number of rows in the second matrix. Done. ಈಗ A is equal to this matrix or ಒಂದು ಕಂಡೀಷನ್ ಕೊಟ್ಟಿದ್ದಾರೆ A square minus 4A plus 10i is equal to A. Then what is the value of what? K. ಸಿ ಏನು ಮಾಡಬೇಕು ಇವಾಗ ಸಿಂಪಲ್ ಆಗಿ ಈಕ್ವೇಷನ್ ವರ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೇಕಷ್ಟೆ. A square minus 4A plus 10i should be equal to A. What is A square? A into A ಅಂದರೆ 1 minus 3 2k, again repeat the same thing, 1 minus 3 2k minus 4 times A, multiply with 4 minus 12 8 4k plus 10i, so 10 0 0 10, multiply ಮಾಡಿ 1 1 1 minus 6, so you'll get minus 5. So final ಆಗಿ ಆನ್ಸರ್ ಬರೀತಾ ಇದ್ದೀನಿ, minus 3 minus 3k, so minus 3 minus 3k, then 2 1s are 2 plus 2k, then minus 6 plus k square. ಸೊ ಮೈನಸ್ ಇವೆರಡನ್ನು ಸಿಂಪ್ಲಿಫೈ ಮಾಡ್ಬೋದು ಅನಿಸುತ್ತೆ ನೋಡಿ. 4 plus 10 is 14 minus 12 8, 10 plus 4k should be equal to A. What is A by the way? 1 minus 3 2k. ಸೊ ಇವಾಗ k ಎಲ್ಲಿದೆಯೋ ಒಂದು ಪರ್ಟಿಕ್ಯುಲರ್ ಈಕ್ವೇಷನ್ನ ಸೆಲೆಕ್ಟ್ ಮಾಡಿ ಸಾಲ್ವ್ ಮಾಡಿ ಯು ವಿಲ್ ಗೆಟ್ ಯುವರ್ ಆನ್ಸರ್. ಸೊ ಫ್ರಮ್ ಎನಿವೇರ್ ಯು ಕ್ಯಾನ್ ಚೂಸ್. 2 plus 2k minus 8 is equal to 2. So minus 6 plus 2k is equal to 2. 2k is equal to 8. K is equal to 4. ನಿಮ್ಗೆ ಒಂದು ಡೌಟ್ ಬರ್ಬೋದು, ಇದನ್ನೇ ಯಾಕೆ ತೊಗೋಬೇಕು, ಶುಡಂಟ್ ಐ ಟೇಕ್ ದಿಸ್ ಒನ್, ಇದನ್ನು ತೊಗೊಂಡು ಇದನ್ನು ತೊಗೊಳ್ಳಿ. ಆರ್ ನಿಮ್ಮ ಇಷ್ಟ, ನೀವು ಯಾವುದಾದ್ರೂ ಆಪ್ಷನ್ ತೊಗೊಳ್ಳಿ, ಸೇಮ್ ಆನ್ಸರೇ ಬರುತ್ತೆ. ದಟ್ ಈಸ್ minus 3 minus 3k, minus of minus is plus 12 is equal to minus 3. minus 3 ಕ್ಯಾನ್ಸಲ್ ಆದರೆ 12 ಆ ಕಡೆಗೆ ಹೋಗುತ್ತೆ. minus 3 is equal to minus 12. again k is equal to 4. so you have your answer. ನೀವು ಯಾವುದೇ ತೊಗೊಳ್ಳಿ. ನಾನು ಏನಕ್ಕೆ ಕೆ ಸ್ಕ್ವೇರ್ ಅವಾಯ್ಡ್ ಮಾಡಿದ್ದೀನಿ ಅಂದರೆ ಪರ್ಪಸ್ಫುಲ್ಲಾಗಿ ಅವಾಯ್ಡ್ ಮಾಡಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಯಾರು ಸಾಲ್ವ್ ಮಾಡ್ತಾ ಕೂತ್ಕೊತಾರೆ. ಸೊ ದಿಸ್ ಇಸ್ ವೇರ್ ಯುವರ್ ಸ್ಮಾರ್ಟ್ನೆಸ್ ಲೈಸ್. ಅಂದರೆ ಸ್ಮಾರ್ಟಾಗಿ ಪಿಕ್ ಮಾಡೋದನ್ನು. ಓಕೆ, ನಾನು ಏನು ಕ್ವಾಡ್ರಾಟಿಕ್ ಈಕ್ವೇಷನ್ ಇದ್ದರೆ ಅವಾಯ್ಡ್ ಮಾಡ್ತೀನಿ, ಲೀನಿಯರ್ ಈಕ್ವೇಷನ್ನ ತೊಗೊಳ್ತೀನಿ ಅಂತ. ನಾನು ಎರಡೂ ತೋರಿಸ್ದೆ, ನೀವು ಯಾವುದಾದ್ರೂ ತೊಗೊಳ್ಳಿ, ಆನ್ಸರ್ ಬರುತ್ತೆ. ಈಗ ಆಪ್ಷನ್ಸಿಗೆ ಬನ್ನಿ. 1 or 4 ನೋ, ತಪ್ಪಿದೆ. minus 4 ನೋ, ದಿಸ್ ಇಸ್ ಪ್ಲಸ್ 4. ಡಿ ಇಲ್ಲ. ಏನು ಕೊಟ್ಟಿದ್ದಾರೆ? 4 and not 1. yes, of course, 4 and not 1. so the answer is option B. so simple one. of course it takes time. ಈಗ ಈ ಕ್ವೆಶ್ಚನ್ ನೋಡಿ,
ಇದನ್ನು ಹೆಂಗೆ ಮಾಡ್ತೀರಾ? ಅಗೇನ್ ದಿಸ್ ಕ್ಯಾನ್ ಬಿ ಡನ್ ಬೈ ಯೂಸಿಂಗ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್. ಸೊ ನಾನು ಹೇಳ್ದಂಗೆ ಆಪ್ಷನ್ಸಲ್ಲಿ 0 ಬಂದರೆ 90% ಅದೇನಾಗುತ್ತೆ, ವರ್ಕೌಟ್ ಆಗುತ್ತೆ ಅಂದೆ. ಲೆಟ್ ಅಸ್ ಚೆಕ್. ಸೊ ಈಗ ಫಸ್ಟು ಲೆಟ್ ಅಸ್ ಟೇಕ್ ದಿಸ್ ಆಸ್ ದಿಸ್ ಇಸ್ ಅವರ್ ರೋ 1, ರೋ 2, ರೋ 3 ಅಲ್ವಾ? ನಾನೇನು ಮಾಡ್ತೀನಿ, ರೋ 1ಗೆ ಐ ಆಮ್ ಗೋಯಿಂಗ್ ಟು ಆ್ಯಡ್ ಆಲ್ R1 ಪ್ಲಸ್ R2 ಪ್ಲಸ್ R3. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್, ಸೊ ಒಂದೇ ಒಂದು ತೋರಿಸ್ತೀನಿ ನೋಡಿ, ಆರ್ ಆ್ಯಡಿಂಗ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಮೈನಸ್ ವೈ. ಸೊ ಮೈನಸ್ ವೈ ಪ್ಲಸ್ ವೈ ಕ್ಯಾನ್ಸಲ್ ಆದರೆ ಯು ವಿಲ್ ಗೆಟ್ 3x ಹಿಯರ್. ಅದೇ ಥರ ಇಲ್ಲಿ 3y ಬರುತ್ತೆ, ಅದೇ ಥರ ಇಲ್ಲಿ 3z ಬರುತ್ತೆ. ಇದು ಎಕ್ಸ್ ವೈ ಝೆಡ್, ಎಕ್ಸ್ ಮೈನಸ್ ವೈ, ವೈ ಮೈನಸ್ ಝೆಡ್ ಮೈನಸ್ ಎಕ್ಸ್. ಇಷ್ಟು ಬಂದಿದ ತಕ್ಷಣ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಇಫ್ ಯು ಕ್ಯಾನ್ ಟೇಕ್ ಔಟ್ 3 ಕಾಮನ್, ಯು ಆರ್ ಲೆಫ್ಟ್ ವಿತ್ ಎಕ್ಸ್ ಎಕ್ಸ್, ವೈ ವೈ, ಝೆಡ್ ಝೆಡ್. ಸೊ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಈಸ್ ಪ್ರೆಸೆಂಟ್ ಹಿಯರ್, ಜಸ್ಟ್ ನೌ ವಿ ಹ್ಯಾವ್ ಡಿಸ್ಕಸ್ಡ್. ಏನು ಹೇಳಿ, whenever 2 rows or 2 columns are identical, the value of the determinant is 0. So here 2 rows are identical, the value of the determinant is what? 0. Right? So simple question again. So the answer is option A. Next. Yeah. You know what are singular matrix? So remember, a matrix is said to be a singular matrix if the magnitude of determinant is equal to 0. When do you call it as a non-singular matrix? When the magnitude of A is not equal to 0. ಸೊ ನಾನು ಅದಕ್ಕೆ ನಿಮಗೆ ಒಂದು ಫ್ರೆಂಡ್ ಶೀಟ್ ಎಂಟಿ ಬಿಡೋಕ್ಕೆ ಕೇಳಿದ್ದು ಇದಕ್ಕೇನೆ. ಸೊ ಈ ಥರ ನೀವೇನು ಮಾಡ್ಕೋಬೋದು, ಈ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಫ್ರೆಂಡ್ ಶೀಟಲ್ಲಿ ಬರ್ಕೊತ ಬಂದರೆ ಅಟ್ ದಿ ಎಂಡ್ ದಟ್ ಬಿಕಮ್ಸ್ ಯುವರ್ ಸಿನಾಪ್ಸಿಸ್. ಅದೇ ನಿಮಗೆ ಸಿನಾಪ್ಸಿಸ್ ಆಗುತ್ತೆ. ನಾವು ಮೊದಲು ಸಿನಾಪ್ಸಿಸ್ ಓದಿ ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂದರೆ ದಟ್ಸ್ ಯೂಸ್ಲೆಸ್. ಪ್ರಾಬ್ಲಮ್ಸ್ ಮಾಡ್ತಾ ಮಾಡ್ತಾ ಎಲ್ಲ ಪ್ರಾಬ್ಲಮ್ಸ್ನ ಮಾಡ್ತಾ ಮಾಡ್ತಾ ನಿಮ್ಗೊಂದು ಐಡಿಯಾ ಸಿಗುತ್ತಲ್ಲ, ಗೊತ್ತಿರೋದು ಬೇಡ, ಗೊತ್ತಿಲ್ಲದಿರೋದನ್ನೆಲ್ಲ ಆ ಶೀಟಲ್ಲಿ ಬರ್ಕೊಂಡ್ರೆ ದ್ಯಾಟ್ ಬಿಕಮ್ಸ್ ಯುವರ್ ಓನ್ ಸಿನಾಪ್ಸಿಸ್. ರೈಟ್, ದಟ್ಸ್ ಅ ಬೆಸ್ಟ್ ವೇ. ನೆಕ್ಸ್ಟ್, ಇವರೇನು ಹೇಳ್ತಿದ್ದಾರೆ, ಇಫ್ ದಿಸ್ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್ ಇಸ್ ಸಿಂಗ್ಯುಲರ್ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್, ಸಿಂಗ್ಯುಲರ್ ಅಂದರೆ ಏನಾಯಿತು, ದಿಸ್ ಎಂಟೈರ್ ಥಿಂಗ್ ಶುಡ್ ಬಿ ಈಕ್ವಲ್ ಟು 0. ಸೊ ದಟ್ ಈಸ್ 0 x 0 x 5 9 16 7 x must be equal to what? 0. I will expand it by first column. ಏನಕ್ಕೆ 2 zeros ಇದೆ, so that becomes much simple for me. So 0 ಇದೆ, so I'm not going to expand this, I'm going to expand only x. ಏನು ಬರುತ್ತಾಗ minus x times cancel ಆಯ್ತಲ್ವಾ, what is remaining now? x square minus 9 into 16, let it be 9 into 16 should be equal to what? 0. ಸೊ ಈಗ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 0, ಇಷ್ಟಂತೂ ಕನ್ಫರ್ಮ್ ಆಯಿತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 ಒಂದು ಆಪ್ಷನ್ ಇದೆ, ಎಲ್ಲ ಆಪ್ಷನಲ್ಲೂ 0 ಇದೆ. ಆಮೇಲೆ ಇಲ್ಲೇನಿದೆ ಈಗ, ಎಕ್ಸ್ ಸ್ಕ್ವೇರ್, ದಿಸ್ 9 ಕ್ಯಾನ್ ಬಿ ರಿಟರ್ನ್ ಆ್ಯಸ್ 3 ಸ್ಕ್ವೇರ್, ಅಥವಾ 16 ಇಂಟು 9 ಎಷ್ಟು ಬರುತ್ತೆ? ವಾಟ್ ಈಸ್ 16 ಇಂಟು 9? 160 ಮೈನಸ್ 9 ಇಂಟು 16 ಮಸ್ಟ್ ಬಿ ಈಕ್ವಲ್ ಟು 0. ಈ ಕಡೆಗೆ ಹೋದರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಕ್ಯಾನ್ ರೈಟ್ ಇಟ್ ಆಸ್ 3 ಸ್ಕ್ವೇರ್ ಇಂಟು 4 ಸ್ಕ್ವೇರ್, ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆದರೆ ಎಕ್ಸ್ ಇಸ್ ಈಕ್ವಲ್ ಟು 12. ಸೊ ಐ ಕ್ಯಾನ್ ರೈಟ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 12, ಅಂದರೆ 12 ಬರುತ್ತೆ ಮೈನಸ್ 12 ಬರುತ್ತೆ. ಸೊ ಯಾವ ಆಪ್ಷನಲ್ಲಿದೆ? ಆಪ್ಷನ್ ಬಿ. ಸೊ it's very simple. So provided if you know what is the meaning of the word singular matrix. Next, look at this question. So of course I agree this is little maybe difficult but not so difficult. So read question proper agodi ಆಯಿತಾ, ಬಿಕಾಸ್ ಕ್ವಶನಲ್ಲೇ ಕ್ಲೂ ಕೊಟ್ಟಿರ್ತಾರೆ ನಮಗೆ. ಇಫ್ ಎ ಇಸ್ ಈಕ್ವಲ್ ಟು
and 10b is equal to this much. So this is most important. B is the inverse of A. So B is the inverse of A ಅಂದರೆ ಏನಾಯ್ತು ಈಗ, B is equal to A inverse. ಹೌದಾ? B is equal to A inverse because B is the inverse of A. ಅಂದರೆ what is 10b then? 10 times A inverse. ಇದಿಷ್ಟು based on the clue which is given in the question. ಕರೆಕ್ಟಾ? ಸೊ ಆ್ಯಂಡ್ ನಿಮಗೆ ಸ್ಟಾರ್ಟಿಂಗಲ್ಲೇ ಒಂದು ಇದು ಬಸ್ಸಿದೆ ನೋಡಿ, ವಾಟ್ ಈಸ್ A ಇಂಟು A ಇನ್ವರ್ಸ್ ವಿಲ್ ಬಿ I. A into A inverse will be what? I. Then now what is 10b is equal to 10 A inverse? Both are one and the same, which is equal to 4 2 2 minus 5 0 alpha 1 minus 2 3. I know that whenever I multiply inverse with A, I'm going to get what? A. ಅದಕ್ಕೆ ನಾನೇನು ಮಾಡ್ತೀನಿ, 10 A ಇನ್ವರ್ಸ್ ಇದೆಯಲ್ಲ, ಮಲ್ಟಿಪ್ಲೈ ದಿಸ್ ವಿತ್ A. ಸೊ ಇವಾಗ ಏನಾಗುತ್ತೆ, 4 2 2 minus 5 0 alpha 1 minus 2 3 ಮಲ್ಟಿಪ್ಲೈ ವಿತ್ A, ಬಿಕಾಸ್ ಎಲ್ ಎಚ್ ಎಸ್ ಅಲ್ಲಿ ಏನು ಮಾಡ್ತೀನೋ ಆರ್ ಎಚ್ ಎಸ್ ಅಲ್ಲ ಅದೇ ಮಾಡಬೇಕು. ವಾಟ್ ಈಸ್ A? 1 minus 1 1 2 2 1 minus 3 1 1 1. ಇವಾಗ ಇಷ್ಟು ಮಲ್ಟಿಪ್ಲೈ ಮಾಡಬೇಕಾ ಸರ್ ಅಂತೀರಾ. ವಾಟ್ ಈಸ್ 10 A ಇನ್ವರ್ಸ್ ಇಂಟು A? ದಿಸ್ ಇಸ್ 10i ಇಸ್ ಈಕ್ವಲ್ ಟು, ಪೂರ್ತಿ ಮಲ್ಟಿಪ್ಲೈ ಮಾಡಿ. ನಮಗೆ ಕೇಳ್ತಿರೋದೇನು, ಆಲ್ಫಾ. ಆಲ್ಫಾ ಎಲ್ಲಿದೆಯೋ ಅದನ್ನು ಮಾತ್ರ ಪಿಕ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಿದ್ರೆ ಸಾಕು, ಆಯಿತಾ? ಯು ನೀಡ್ ನಾಟ್ ಟು ಮಲ್ಟಿಪ್ಲೈ ಫಸ್ಟ್ ರೋ, ಫಸ್ಟ್ ಕಾಲಮ್, ಫಸ್ಟ್ ರೋ, ಸೆಕೆಂಡ್ ಕಾಲಮ್, ಫಸ್ಟ್ ರೋ, ಥರ್ಡ್ ಕಾಲಮ್ ಬೇಕಾಗಿಲ್ಲ ನಮಗೆ. ಆಲ್ ವಿ ನೀಡ್ ಇಸ್ ವಾಟ್? ಆಲ್ಫಾ. ಆಲ್ಫಾ ಎಲ್ಲಿದೆ? ಸೆಕೆಂಡ್ ರೋ. ಜಸ್ಟ್ ಮಲ್ಟಿಪ್ಲೈ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಅಷ್ಟೇ ಸಾಕು. ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸರಿನಾ? ಆಮೇಲೆ ಸಿಂಪ್ಲಿಫೈ ಮಾಡಿದ್ಮೇಲೆ ಅದನ್ನೇ ಮಾಡ್ತೀವಿ. ಸೊ ಇಲ್ಲಿ ಕಟ್ ಶಾರ್ಟ್ ಇಷ್ಟೇ. ವಾಟ್ ಈಸ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ನಾವು? minus 5 plus 0 plus alpha ಅಲ್ವಾ? ವಾಟ್ ಈಸ್ 10i ಬೈ ದ ವೇ? 10 0 0 0 10 0 0 0 10 is equal to minus 5 plus alpha. ಈಗ ಕೇರ್ಫುಲ್ ಆಗಿರಿ. ಇವಾಗ ನೀವು ಇಲ್ಲಿಂದ ತಾನೇ ಪಿಕ್ ಮಾಡಿರೋದು. ಐ ಮೀನ್ ಲೆಟ್ ಮಿ ಹೈಲೈಟ್ ದಿಸ್. ಯು ಹ್ಯಾವ್ ಪಿಕ್ಡ್ ಫ್ರಮ್ ಹಿಯರ್ ಅಲ್ವಾ? ಇಲ್ಲಿಂದ ಪಿಕ್ ಮಾಡಿರೋದು. ಅಂದರೆ ನೀವು ಎಂಟೈರ್ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ಮೇಲೆ ಆ ಪೊಸಿಷನ್ ಎಲ್ಲಿರುತ್ತೀಗ? ಲೆಟ್ಸ್ ಸೇ ಇದು A1 A2 A3. ದಿಸ್ ಪೊಸಿಷನ್, ಈ ಪೊಸಿಷನಿಂದ ತೊಗೊಂಡಿರೋದು. ಇವಾಗ ನಾವು ಈಕ್ವೇಟ್ ಮಾಡಬೇಕು. ಇದನ್ನು ಯಾವುದಕ್ಕೆ ಈಕ್ವೇಟ್ ಮಾಡಬೇಕಿಲ್ಲಿ? ಸೇಮ್ ಪೊಸಿಷನ್ಗೆ ಈಕ್ವೇಟ್ ಮಾಡಬೇಕು. ಇಲ್ಲಿಗೆ ಈಕ್ವೇಟ್ ಮಾಡ್ತೀರಾ ಅಂದರೆ 0 is equal to minus 5 plus alpha, so alpha is equal to 5. ಸಿ ಶಾರ್ಟ್ ಟ್ರಿಕ್ಸ್ ಅಂದರೆ ಬೇರೆ ಏನೂ ಇಲ್ಲ, ಮಾಡೋದನ್ನು ಕಡಿಮೆ ಮಾಡ್ತೀವಿ, ಪೂರ್ತಿ ಪ್ರಾಬ್ಲಮ್ನ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಸಿ ಈ ಸ್ಟೆಪ್ಪಿಂದ ತೊಗೊಳ್ಳಿ. ಇವಾಗ ನೀವು ಪೂರ್ತಿ ಮಲ್ಟಿಪ್ಲೈ ಮಾಡಬಾರ್ದು. ಫಸ್ಟ್ ಥಿಂಗ್ ಏನು ಮಾಡಬೇಕು, ನಿಮಗೆ ಆಲ್ಫಾ ಎಲ್ಲಿದೆ? ಸೆಕೆಂಡ್ ರೋನಲ್ಲಿದೆ. ಸೆಕೆಂಡ್ ರೋನಲ್ಲಿ ಆಲ್ಫಾ ಇರೋದ್ರಿಂದ ಇನ್ನೆಲ್ಲೂ ಯಾವುದೋ ಅನ್ನೋನ್ ಇಲ್ಲ, ಓನ್ಲಿ ಒಂದೇ ಇರೋದು. ಸೊ ಅದರಿಂದ ಏನು ಮಾಡ್ತೀರಾಗ, ಈ ಸೆಕೆಂಡ್ ರೋನ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಸೊ ವಿಚ್ ಪೊಸಿಷನ್ ಯು ಹ್ಯಾವ್ ಟೇಕನ್? ದಿಸ್ ಪೊಸಿಷನ್. ಅದೇ ಥರ ಈ ಕಡೆ ಏನಿದೆ? 10i ಇದೆ. ಸೊ ಈ ಪೊಸಿಷನ್ನ ಈ ಪೊಸಿಷನ್ಗೆ ಈಕ್ವೇಟ್ ಮಾಡಬೇಕು, ಕರೆಕ್ಟಾ? ಸೊ ಈ ಪೊಸಿಷನ್ಗೆ ಈಕ್ವೇಟ್ ಮಾಡಬೇಕು. ಸೊ ಇಲ್ಲೇನಿದೆ? 0 ಇದೆ. ಸೊ ವಾಟ್ ಇಸ್ ಯುವರ್ ಆನ್ಸರ್? 5. ಆಯಿತಾ? ಇಷ್ಟೇ. ಸೊ ಪೂರ್ತಿ ಮಾಡಬಾರ್ದು. ಏನಕ್ಕೆ? ಇದಕ್ಕೆ 5 ಮಾರ್ಕ್ಸ್ ಕೊಡೋದು 1 ಮಾರ್ಕ್ ಅಷ್ಟೇ, ಪ್ರಾಪರ್ ಆಪ್ಷನ್ ಟಿಕ್ ಮಾಡೋದಕ್ಕೆ. ಸೊ ಆಪ್ಷನ್ ಈಸ್ ಆಪ್ಷನ್ ಡಿ, ಸರಿನಾ? ಸೊ ಇಲ್ಲಿ ಕ್ಲೂ ಏನು ಕೊಟ್ಟಿದ್ದಾರೆ? ಬಿ ಇಸ್ ದಿ ಇನ್ವರ್ಸ್ ಆಫ್ ಎ. ಸೊ ನಿಮಗೆ ಒಂದು 15 ನಿಮಿಷ ಟೈಮ್ ಕೊಡ್ತಾರೆ ಮೊದಲೇ. ಕ್ವಶನ್ ಪೇಪರ್ ಕೈ ಕೊಟ್ಟ ಮೇಲೆ ಕುತ್ಕೊಳ್ಳಿ, ಪೀಸ್ಫುಲ್ಲಾಗಿ ಯೋಚನೆ ಮಾಡಿ. ನೀವು ನಾನು ಮಾಡ್ದಂಗೆ ಚಾಪ್ಟರ್ ವೈಸೇ ಮಾಡಿ. ಎಕ್ಸಾಮ್ ಹಾಲಲ್ಲಿ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಇದನ್ನು ನಾನು ಮಾಡ್ಬೋದಾ ಮಾಡಬಾರ್ದು ಅಂತ. 15 ಮಿನಿಟ್ಸ್ ಆದಮೇಲೆ OMR ಶೀಟ್ ಕೊಡೋದು ನಿಮಗೆ. ನೀವೇ ಫಸ್ಟೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಫೈನ್, ನನಗೆ ಗೊತ್ತಿರೋದ್ರಲ್ಲಿ ಇದು ಗೊತ್ತಿಲ್ಲ, ಬಿಟ್ಬಿಡಿ, ಆಮೇಲೆ ಮಾಡ್ಕೊತ ಬರೋಣ. ಫಸ್ಟ್ ಗೊತ್ತಿರೋದನ್ನು ಮಾಡಿಬಿಡಿ ಒಂದು 20-30 ಮಿನಿಟ್ಸಲ್ಲಿ. ರಿಮೈನಿಂಗ್ 30 ಮಿನಿಟ್ಸ್ ಎಲಿಮಿನೇಷನ್ಗೆ ಹೋಗಿ 2 ಆಪ್ಷನ್ನ ಎಲಿಮಿನೇಟ್ ಮಾಡಿಬಿಡಿ. ಇನ್ನೆರಡು ಆಪ್ಷನ್ ಉಳ್ಕೊಂಡಿರುತ್ತೆ. ಆಮೇಲೆ ದೇವ್ರಿಗೆ ಬಿಟ್ಟಿರೋದು ಲಕ್, ಯಾರ್ ಪ್ಯೂರ್ ಲಕ್. ಆ 2 ಆಪ್ಷನಲ್ಲಿ ಯಾವುದಾದ್ರೂ ಹಾಕೊಂಬನ್ನಿ. ನೆಕ್ಸ್ಟ್ ಇಲ್ಲಿ ಇಫ್ ಎ ಇಸ್ ಈಕ್ವಲ್ ಟು ದೆನ್ ಎ ಇಂಟು ಅಡ್ಜಾಯಿಂಟ್.
ನೋಡಿ ಇದಕ್ಕೊಂದು ಕ್ಲೂ ಕೊಟ್ಟಿದ್ದೀನಿ. 3x3 ಅಡ್ಜಾಯಿಂಟ್ ಮಾಡೋದೇ ಕಷ್ಟ. ಅಡ್ಜಾಯಿಂಟ್ ಮಾಡಿ ಅದನ್ನು ಎ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಅಡ್ಜಾಯಿಂಟ್ ಮಾಡೋಕ್ಕೆ 10 ನಿಮಿಷ ಆಗುತ್ತೆ, ಅದನ್ನು ಮಲ್ಟಿಪ್ಲೈ ಮಾಡೋಕ್ಕೆ 5 ನಿಮಿಷ ಆಗುತ್ತೆ, 15 ನಿಮಿಷ ಆಗುತ್ತೆ ಅಲ್ವಾ. ಬಟ್ ಸ್ಮಾರ್ಟಾಗಿ ಯೋಚನೆ ಮಾಡಿ. 1 ಮಾರ್ಕಿಗೆ ಎಷ್ಟು ಬರ್ತಿರುತ್ತೋ ಅಷ್ಟೇ ಕೊಡ್ತಾರೆ ಎಕ್ಸಾಮಲ್ಲಿ, ಜಾಸ್ತಿ ಕೊಡಲ್ಲ. ನಿಮಗೆ ಸ್ಟಾರ್ಟಿಂಗಲ್ಲ ಒಂದು ಬರ್ಸಿದ್ದೀನಿ ನೋಡಿ, ಎ ಇಂಟು adjoint of A is equal to adjoint of A into A. This is nothing but what? Magnitude of A into I. ಅಂದರೆ ಇದು ಪೂರ್ತಿ ಮಾಡೋ ಬದಲು ನಾನು ಇಷ್ಟೇ ಮಾಡ್ತೀನಿ. ಏನು ಹೇಳಿ, ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇದೆಯಲ್ಲ, ಇದು ಪೂರ್ತಿ ಮಾಡೋ ಬದಲು ಜಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಫೈಂಡ್ ಔಟ್ ಮಾಡಿ ಮಲ್ಟಿಪ್ಲೈ ದಟ್ ವಿತ್ ಹೋಮ್ ಐ. 1 2 4s 8 minus 6 minus of minus 2 is plus 2. ಅಷ್ಟೇ ತಪ್ಪು, ಇನ್ನೇನಿಲ್ಲ. ಮೈನಸ್ ಆಫ್ ಮೈನಸ್ 2 is what? ಪ್ಲಸ್ 2. ಕ್ಯಾನ್ಸಲ್ ಆದರೆ 0 ಪ್ಲಸ್ 9 ಪ್ಲಸ್ 2 0 minus 6. So you'll get 2 plus 18 minus 12. This will be 8 ಅಲ್ವಾ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಐ ಅಂದ್ರೇನು? 8 ಇಂಟು 1 0 0 0 1 0 0 0 1. ಸೊ ಇಷ್ಟು ಮಾಡಿದ್ಮೇಲೆ ಆಪ್ಷನ್ ಪಿಕ್ ಮಾಡ್ಬೋದು ಅಲ್ವಾ. ಒಂದು ಆಮೇಲೆ ಇನ್ನೂ ಎಲಿಮಿನೇಷನ್ ಕೂಡ ಮಾಡ್ಬೋದು ನೀವು. ಹೇಗೆ? ಈ ಫಾರ್ಮುಲಾ ಗೊತ್ತಿದೆ ಅಂದರೆ ಐ ಜೊತೆ ಮಲ್ಟಿಪ್ಲೈ ಆಗುತ್ತಲ್ವಾ. ಸೊ ಸಮ್ ನಂಬರ್ ಈಸ್ ಗೆಟಿಂಗ್ ಮಲ್ಟಿಪ್ಲೈಡ್ ವಿತ್ ಐ ಅಂದರೆ ಡೆಫಿನೆಟಾಗಿ 0 0 ಬರೋಲ್ಲ, ಡೆಫಿನೆಟಾಗಿ ಈ ಥರ ಮ್ಯಾಟ್ರಿಕ್ಸ್ ಬರೋದಿಲ್ಲ, ಐದರ್ ಎ ಆರ್ ಡಿ ಬರುತ್ತೆ ಅಲ್ವಾ. ಸೊ ಈ ಥರ ನೀವು ಎಲಿಮಿನೇಷನ್ಗೆ ಹೋಗ್ಬೋದು. ಮ್ಯಾಗ್ನಿಟ್ಯೂಡ್ ಆಫ್ ಎ ಫೈಂಡ್ ಔಟ್ ಮಾಡ್ತೀರಾ, ಮಾಡಿದ್ಮೇಲೆ ಇದು ಚೆಕ್ ಮಾಡಿ ಮಾಡ್ತೀರಾ. ಇದೇ ನೀವು ನಾರ್ಮಲ್ ಆಗಿ ಮಾಡ್ತೀನಿ ಅಂತಂದರೆ, ನಾರ್ಮಲ್ ಆಗಿ ಹಿಂಗೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡ್ತೀನಿ, ಆಮೇಲೆ ಅದನ್ನು ಎ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ ಅಂದರೆ ನೀವು ಎಷ್ಟೇ ಫಾಸ್ಟಾಗಿ ಮಾಡಿ 4 to 5 minutes ಬೇಕು. ಅಥವಾ ಈ ಸಿಂಪಲ್ ಒಂದು ಫಾರ್ಮುಲಾ ಅಥವಾ ಒಂದು ಲಾ ನೆನ್ಪಿಟ್ಕೊಂಡಿರ್ತೀನಿ ಅಂದರೆ ದಿಸ್ ಟೇಕ್ಸ್ ಓನ್ಲಿ 10 seconds ಅಷ್ಟೇ. ಸರಿನಾ? ನೆಕ್ಸ್ಟ್ ಈಗ ಇಲ್ಲಿ 17th ಕ್ವೆಶನ್. ಇಟ್ಸ್ ಅ ವೆರಿ ಸಿಂಪಲ್ ಕ್ವೆಶನ್ ಇವನ್ ದೋ ಇಟ್ ಲುಕ್ಸ್ ಕಾಂಪ್ಲಿಕೇಟೆಡ್. ನಾನು ಒಂದು ಪ್ರಾಪರ್ಟಿ ಹೇಳ್ತೀನಿ ನೋಡಿ. ಸಿ, ವೆನೆವರ್ if we interchange rows or columns, the value of the determinant changes by sign only. ಅಂದರೆ whenever we interchange rows or columns, the value of the determinant changes by sign only. ಅಂದರೆ ಫಸ್ಟ್ 10 ಬಂತು ಅಂತಂದರೆ ಅದನ್ನು ಇಂಟರ್ಚೇಂಜ್ ಮಾಡಿದ್ಮೇಲೆ ಅದರ ಆನ್ಸರ್ ಎಷ್ಟು ಬರುತ್ತೆ? -10 ಬರುತ್ತೆ ಅಷ್ಟೇ. ವ್ಯಾಲ್ಯೂ ಚೇಂಜ್ ಆಗತ್ತಂದರೆ ಇಟ್ ಚೇಂಜಸ್ ಓನ್ಲಿ ಬೈ ಸೈನ್. ಸೊ ಈಗ ಇಲ್ಲಿ A1 A2 A3 B1 B2 B3 C1 C2 C3 ಇಲ್ಲೂ ಕೂಡ ಆಲ್ಮೋಸ್ಟ್ ಅದನ್ನೇ ಕೊಟ್ಟಿದ್ದಾರೆ. C1 C2 C3 A1 A2 A3 ಅದೇ ಥರ ಇದೆ. ಈಗ ನಾನೇನು ಮಾಡ್ತೀನಿ, ಇದನ್ನು ತೊಗೊಳ್ಳಿ. ಇದಕ್ಕೆ ಫಸ್ಟ್ ನಾನು ಏನು ಮಾಡ್ತೀನಿ, ಲೆಟ್ ಅಸ್ ಇಂಟರ್ಚೇಂಜ್ R1 ವಿತ್ R2. ಸೊ ಇಫ್ ಯು ಕ್ಯಾನ್ ಕಾಲ್ ದಿಸ್ ಆಸ್ ವಾಟ್? ಡೆಲ್ಟಾ ಬಿ. R1 ಮತ್ತು R2ನ ಇಂಟರ್ಚೇಂಜ್ ಮಾಡಿದ್ರೆ ವ್ಯಾಲ್ಯೂ ಏನಾಗುತ್ತೆ? ಈಗ ಸೈನ್ ಚೇಂಜ್ ಆಗುತ್ತೆ, ಮೈನಸ್ ಡೆಲ್ಟಾ ಬಿ ಆಗುತ್ತೆ ಅಥವಾ ಮೈನಸ್ ಬಿ ಆಗುತ್ತೆ. ಸೊ A1 A2 A3 C1 C2 C3 B1 B2 B3. ಸೊ ದಿಸ್ ಬಿಕೇಮ್ ನೌ ಮೈನಸ್ ಡೆಲ್ಟಾ ಬಿ. ಈಗ ಮತ್ತೆ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಇಂಟರ್ಚೇಂಜ್ R2 ವಿತ್ R3. ಅಗೇನ್ ಸೈನ್ ಚೇಂಜ್ ಆಗಬೇಕಲ್ಲ, ಮೈನಸ್ ಡೆಲ್ಟಾ ಬಿ ಅಗೇನ್ ಬಿಕಮ್ಸ್ ವಾಟ್? ಡೆಲ್ಟಾ ಬಿ. ಸೊ ಅವಾಗ ಏನಾಗುತ್ತೆ, ಇದು A1 A2
A3, B1, B2, B3, C1, C2, C3. ಹೌದಾ? ಏನಕ್ಕೆ ನೆಗೆಟಿವ್ ಪಾಸಿಟಿವ್ ಆಯಿತು? ಫಸ್ಟ್ ಟೈಮ್ ಇಂಟರ್ಚೇಂಜ್ ಮಾಡಿದಾಗ ನೆಗೆಟಿವ್ ಆಯಿತು, ಡನ್. ಮತ್ತೆ ಇಂಟರ್ಚೇಂಜ್ ಮಾಡಿದಾಗ ಮತ್ತೆ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಆಫ್ ನೆಗೆಟಿವ್ ಇಸ್ ಪಾಸಿಟಿವ್. ಇವಾಗ ನೀವು ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗಿ, ಡೆಲ್ಟಾ A1, A1, A2, A3 ಈ ಥರ ಇದೆ. ಡೆಲ್ಟಾ ಎ ಸರಿನಾ ಇಸ್ ದಿಸ್ ಮಚ್, ಇದು ಡೆಲ್ಟಾ ಬಿ. ಐ ಕ್ಯಾನ್ ಕ್ಲಿಯರ್ಲಿ ರೈಟ್ ಡೆಲ್ಟಾ ಬಿ ಈಸ್ ದಿ ಟ್ರಾನ್ಸ್ಪೋಸ್ ಆಫ್ ಡೆಲ್ಟಾ ಎ. ಅಬ್ಸರ್ವ್ ಮಾಡಿ. ಅಕಸ್ಮಾತ್ ನೀವು ಹೇಗೆ ಟ್ರಾನ್ಸ್ಪೋಸ್ ತೊಗೋತೀರಾ ಅಂದ್ಕೊಳ್ಳಿ. ಹೇಗೆ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಏನು ಬರುತ್ತೆ? ಇದು ರೋ, ಇದು ಕಾಲಮ್ ಆಯಿತು. ದಿಸ್ ವಿಲ್ ಬಿಕಮ್ ವಾಟ್? ರೋ A1, A2, A3. ಇದು ನಾವು ರೋ ಮತ್ತು ಕಾಲಮ್ನ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡು ಇಟ್ಕೊಂಡಿರೋದು. ಸೊ ಡೆಲ್ಟಾ ಬಿ ಈಸ್ ನಥಿಂಗ್ ಬಟ್ ವಾಟ್ ನಾವು ಡೆಲ್ಟಾ ಎ ನಾಗ ಏನು ತೊಗೊಂಡ್ರೆ ಬರುತ್ತೆ? ವಾಟ್ ಐ ಕ್ಯಾನ್ ಸೇ ಟ್ರಾನ್ಸ್ಪೋಸ್ ಆಫ್ ವಾಟ್? ಡೆಲ್ಟಾ ಎ. ಆಯಿತಾ? ಸೊ ಇದನ್ನು ನೀವು ಈ ಕನ್ಕ್ಲೂಷನ್ ಇಟ್ಕೊಂಡು ಆಪ್ಷನ್ಸ್ನ ಹುಡುಕಿ. ಸೊ ಲುಕ್ ಫಾರ್ ದಿ ಆಪ್ಷನ್ ವಿಚ್ ಒನ್ ವಿಲ್ ಬೆಸ್ಟ್ ಸೂಟ್. ಸೊ ಡೆಲ್ಟಾ ಬಿ is equal to ಡೆಲ್ಟಾ ಎ ಟ್ರಾನ್ಸ್ಪೋಸ್ ಆಗುತ್ತೆ, ಆರ್ ಎಲ್ಸ್ ಐ ಕ್ಯಾನ್ ರೈಟ್ ಇಟ್ ಆಸ್ ಎ is equal to ಎ ಟ್ರಾನ್ಸ್ಪೋಸ್ ಆಗುತ್ತೆ. ಬಿಕಾಸ್ ಡೆಲ್ಟಾ ಬಿ ಈಸ್ ದಿ ಟ್ರಾನ್ಸ್ಪೋಸ್ ಆಫ್ ಎ ಅಲ್ವಾ? ಈ ಡೆಲ್ಟಾ ಎ ಡೆಲ್ಟಾ ಬಿ ಇರೋ ಕಡೆ ಡೆಲ್ಟಾ ಎ ಬರೆದ್ರೆ ತಪ್ಪೇನಿಲ್ವಲ್ಲ. ಎಗೆ ಟ್ರಾನ್ಸ್ಪೋಸ್ ತೊಗೊಂಡಿರ್ತೀನಿ, ಎ ಟ್ರಾನ್ಸ್ಪೋಸ್ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ ಐ ಕ್ಯಾನ್ ರೈಟ್ ಇಟ್ ಆಸ್ ಎ is equal to ಬಿ. ಸಿ ವಾಟ್ ಈಸ್ ಬಿ? ಟ್ರಾನ್ಸ್ಪೋಸ್ ಆಫ್ ಎ. ಸೊ ಸಮಥಿಂಗ್ ಲೈಕ್ ದಟ್. ಸೊ ಆಪ್ಷನ್ ಈಸ್ ಬಿ. ಸೊ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಸೊ ಸ್ವಲ್ಪ ಮುಂದೆ ಔಟ್ ಹಿಂದೆ ಬರೋಣ. ಇದಿಲ್ಲ, ಇದು ಕಂಪ್ಲೀಟ್ಲಿ ಡಿಲೀಟೆಡ್. 18th ಒನ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ಸ್ ನಿಮ್ಗೆ ಸಿಲೆಬಸಲ್ಲಿ ಇಲ್ಲ, ಸೊ ನೀಡ್ ನಾಟ್ ಟು ಪ್ರಾಕ್ಟೀಸ್ ದಟ್ ಒನ್. 18th ಒನ್. ಯಾ 19th ಒನ್ ಇಟ್ಸ್ ವೆರಿ ಸಿಂಪಲ್ ಕ್ವೆಶನ್. ನೋಡಿದ ತಕ್ಷಣ ಆನ್ಸರ್ ಹೇಳ್ತೀರಾ ಪಟ್ ಅಂತ. ಎ ಇನ್ವರ್ಸ್ 1 ಅಡ್ಜಾಯಿಂಟ್. ಎ ಅಡ್ಜಾಯಿಂಟ್ ಎಷ್ಟು ಬರುತ್ತೆ ಇಲ್ಲಿ? ಇಷ್ಟೊತ್ತಿಗೆ ಹೇಳ್ಬೇಕು ಆನ್ಸರ್. ಅಡ್ಜಾಯಿಂಟ್ ಅಂದರೆ ಆಬ್ವಿಯಸ್ಲಿ ಚೇಂಜ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆ್ಯಂಡ್ ಚೇಂಜ್ ಸೈನ್ ಫಾರ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ನೋಡಿ, ಆಪ್ಷನ್ಸ್ ಒಂದೇ ಥರ ಕೊಡ್ತಾರೆ ಕನ್ಫ್ಯೂಸ್ ಮಾಡೋದಕ್ಕೆ. ಕೇರ್ಫುಲ್ ಆಗಿರಿ, ಸೈನ್ ಮಿಸ್ಟೇಕ್ ಮಾಡಬೇಡಿ. ಸೊ ದ ಆನ್ಸರ್ ಈಸ್ ಆಪ್ಷನ್ ಎ. ಸೊ ಯು ನೋ ಹೌ ಟು ಫೈಂಡ್ ಔಟ್ ಅಡ್ಜಾಯಿಂಟ್ ಎ ನೌ. So adjoint A for 2 cross 2 is interchange principal diagonal elements, interchange principal diagonal elements, change the sign for secondary diagonal elements. So plus 3 ಇದೆ, minus 3, plus 2 ಇದೆ, minus 2. Done. Next. 2008 ಆಯಿತು. So we are entering into 2009, the era of digital world. ಇದು ಆನ್ಸರ್ ಏನಿದೆ? ಸೊ ಈಗ ಅವ್ರು ಏನು ಹೇಳ್ತಿದ್ದಾರೆ, ವೆದರ್ ದೀಸ್ ಎ ಬಿ ಸಿ ಆರ್ ಇನ್ ಎ ಪಿ ಜಿ ಪಿ ಎಚ್ ಪಿ ಆರ್ ಈಕ್ವಲ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟು ನಮಗೇನು ಮಾಡೋಕ್ಕೆ ಬರಲ್ಲ ಇದರಲ್ಲಿ. ಇದು 1 2 3. ಫಸ್ಟ್ ವಿ ವಿಲ್ ಡೂ ಲೈಕ್ ದಿಸ್. ಯಾವುದಾದನ್ನ ಆ್ಯಡ್ ಮಾಡ್ಕೊಳ್ಳಿ, ಯಾವುದಾದ್ರೂ ಸರಿ, ಹೆಂಗಾದರೂ ಹೋಗಿ ಪ್ರೊಸೀಡ್ ಆಗಿ ಮುಂದೆ. ಫಸ್ಟು C1 ಡ್ಯಾಶ್ ಐಲ್ ಗೋ ಫಾರ್ C1 ಪ್ಲಸ್ C2. ಸೊ ಅವಾಗ ಏನು ಸಿಗುತ್ತೆ? 2x ಪ್ಲಸ್ 3, 2x ಪ್ಲಸ್ 5, 2x ಪ್ಲಸ್ 6. ಆಮೇಲೆ ಇದು x ಪ್ಲಸ್ 2, x ಪ್ಲಸ್ 3, x ಪ್ಲಸ್ 4 ಆ್ಯಂಡ್ ಸೇಮ್ ಥಿಂಗ್. ಸೊ ಬರೀತಾ ವೇಸ್ಟ್ ಬಿಡಿ, ಬರದೇ ಬಿಡ್ತೀನಿ. x ಪ್ಲಸ್ a, x ಪ್ಲಸ್ b, x ಪ್ಲಸ್ c. ಸೊ ಟ್ರೈ ಟು ಕ್ರಿಯೇಟ್ ಝೀರೋಸ್. ಇದರಿಂದ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನು ಬರುತ್ತೆ? ಸೊ ಗೋ ಫಾರ್ C1 ಮೈನಸ್ C2 ಮಾಡಿದ್ರೆ, ಓಕೆ, C1 ಮೈನಸ್ 2 ಟೈಮ್ಸ್ C2 ಮಾಡಿ, ಒಂದೇ ಒಂದು ಮಾಡ್ಬೋದು ನೋಡಿ. 2x ಪ್ಲಸ್ 3 ಮೈನಸ್ 2 ಟೈಮ್ಸ್ ಅಲ್ವಾ? ಸೊ 2 ಟೈಮ್ಸ್ x ಪ್ಲಸ್ 2, ಸೊ ವಿಲ್ ಗೆಟ್ 2x ಪ್ಲಸ್ 3 ಮೈನಸ್ 2x ಮೈನಸ್ 4.
ಸೊ ಪ್ಲಸ್ 2x ಮೈನಸ್ 2x ಗೆಟ್ ಕ್ಯಾನ್ಸಲ್, 3 ಮೈನಸ್ 4 ಇಸ್ ಮೈನಸ್ 1. ಸೊ ಇವಾಗ ಇಲ್ಲೇನು ಬರುತ್ತೆ ಈಗ ಮೈನಸ್ 1. ಅದೇ ಥರ ಇಲ್ಲೂ ಮಾಡಿದ್ರು ಕೂಡ 2x ಕ್ಯಾನ್ಸಲ್ ಆಗುತ್ತೆ, ಇದು ಕೂಡ ಮೈನಸ್ 1, ಇದು ಕೂಡ ಮೈನಸ್ 1. ಇದು ಹಿಂಗೆ ಇರುತ್ತೆ. ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 3, ಎಕ್ಸ್ ಪ್ಲಸ್ 4, ಅಗೇನ್ ಎಕ್ಸ್ ಪ್ಲಸ್ ಎ, ಎಕ್ಸ್ ಪ್ಲಸ್ ಬಿ, ಎಕ್ಸ್ ಪ್ಲಸ್ ಸಿ. ನಾವು ಕ್ರಿಯೇಟ್ ಝೀರೋಸ್. ಸೊ ಝೀರೋಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಆ್ಯಡ್ ದೀಸ್ ಟು, subtract these two and subtract these two. You'll get r1 dash r1 plus r2 ಮಾಡಿ, r2 ಡ್ಯಾಶ್ಗೆ r2 plus r3. ಸೊ ಏನು ಬರುತ್ತಾಗ ಮೈನಸ್ 1 ಪ್ಲಸ್ 1 ಇಸ್ 0. ಸರಿ, ಪ್ಲಸ್ ಅಲ್ಲ, ಮೈನಸ್ ಮಾಡಿ, ಮೈನಸ್, ಐ ಆಮ್ ಸಾರಿ ಫಾರ್ ದಟ್, ಮೈನಸ್ ಮಾಡಿ. ಈಗ ಇಲ್ಲೇನಿದೆ ಎಕ್ಸ್ ಪ್ಲಸ್ 2 ಮೈನಸ್ ಎಕ್ಸ್ ಮೈನಸ್ 3 ಕ್ಯಾನ್ಸಲ್ ಆದರೆ, ಸರಿ, ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆದರೆ ಅಗೇನ್ ಇದು ಮೈನಸ್ 1 ಬರುತ್ತೆ. ಈಗ ಇದು ಅಷ್ಟೇ, ಎಕ್ಸ್ ಪ್ಲಸ್ ಎ, ಎಕ್ಸ್ ಪ್ಲಸ್ ಬಿ, ಎಕ್ಸ್ ಹೋಗುತ್ತೆ, ವಿಲ್ ಗೆಟ್ ಎ ಮೈನಸ್ ಬಿ. ದೆನ್ ಅಗೇನ್ ಇದು 0 ಆಗುತ್ತೆ, ಇದು ಕೂಡ ಮೈನಸ್ 1 ಆಗುತ್ತೆ, ಇದು ಬಿ ಮೈನಸ್ ಸಿ ಆಗುತ್ತೆ, ಇದು ಮೈನಸ್ 1, ಎಕ್ಸ್ ಪ್ಲಸ್ 4, ಎಕ್ಸ್ ಪ್ಲಸ್ ಸಿ. ಸೊ ಎಕ್ಸ್ಪ್ಯಾಂಡ್ ಮಾಡಿ, ಫಸ್ಟ್ ಪ್ಲಸ್ ಮೈನಸ್ ಪ್ಲಸ್. ಐ ಆಮ್ ಎಕ್ಸ್ಪ್ಯಾಂಡಿಂಗ್ ಬೈ ಫಸ್ಟ್ ಕಾಲಮ್. So I'm not going to consider this nor this, consider only this. ಏನು ಬರುತ್ತಾಗ so I already have minus 1 outside. ಇದು minus 1 of b minus c minus minus of minus 1 is plus 1 of a minus b. So we'll get minus 1 minus b plus c plus a minus b. So b minus c minus a b, you can write 2b minus c minus a. I can write 2b is equal to a plus c. ಈ ರಿಲೇಷನ್ಶಿಪ್ ಬಂತು ನಮಗೆ. ಈ ರಿಲೇಷನ್ಶಿಪ್ನ ಇಟ್ಕೊಂಡು ವೆದರ್ ಯು ಆರ್ ಏಬಲ್ ಟು ಜಡ್ಜ್, ಸಿ ದಿಸ್ ಇಸ್ ಡಿಫಿಕಲ್ಟ್ ಕ್ವಶನ್ ಆಯಿತಾ, ದಿಸ್ ಇಸ್ ಡಿಫಿಕಲ್ಟ್, ವೆದರ್ ಯು ಶುಡ್ ಜಡ್ಜ್ ವೆದರ್ ಇಟ್ ಈಸ್ ಇನ್ ಎ ಪಿ, ಜಿ ಪಿ, ಎಚ್ ಪಿ ಅಂತ. ಸಪೋಸ್ ಎ ಬಿ ಸಿ ಈ ಥರ ಇತ್ತು ಅಂದ್ಕೊಳ್ಳಿ. ಎ ಪಿ ಅಂತಂದರೆ ಕಾಮನ್ ಡಿಫ್ರೆನ್ಸ್ ಇರಬೇಕಲ್ವಾ. ಕಾಮನ್ ಡಿಫ್ರೆನ್ಸ್ ಅಂದರೆ ಏನು, a2 ಮೈನಸ್ a1 ಮಸ್ಟ್ ಬಿ ಈಕ್ವಲ್ ಟು a3 ಮೈನಸ್ a2, ರೈಟ್. ದಟ್ ಈಸ್ b ಮೈನಸ್ a ಮಸ್ಟ್ ಬಿ ಈಕ್ವಲ್ ಟು c ಮೈನಸ್ b. ಸೊ ಬಿನ ಈ ಕಡೆ ಕಳಿಸ್ಕೊಳ್ಳಿ, ಏನು ಆ ಕಡೆ ಕಳಿಸ್ಕೊಳ್ಳಿ, 2b ಇಸ್ ಈಕ್ವಲ್ ಟು a ಪ್ಲಸ್ ಸಿ. ಸೊ ಈ ರಿಸಲ್ಟ್ ವೆರಿಫೈ ಆಯಿತು. ಎಚ್ ಪಿಗೂ ಸೇಮ್ ಕಂಡೀಷನ್. ಜಿ ಪಿಗೆ ಯು ನೋ ದಟ್ a2 ಬೈ a1 ಮಸ್ಟ್ ಬಿ ಈಕ್ವಲ್ ಟು a3 ಬೈ a2, ರೈಟ್. ಸೊ ಇವಾಗ 2b ಇಸ್ ಈಕ್ವಲ್ ಟು a ಪ್ಲಸ್ ಸಿ ಅಂತಂದರೆ, ಐ ಮೀನ್ ಈ ರಿಲೇಷನ್ಶಿಪ್ ಯಾವುದಕ್ಕೆ ಸ್ಯಾಟಿಸ್ಫೈ ಆಯಿತು, ಎ ಪಿಗೆ. ಸೊ ಆನ್ಸರ್ ಈಸ್ ಎ ಪಿ. ಎಚ್ ಪಿಗೂ ಸೇಮ್ ಥರ ಕಾಮನ್ ಡಿಫ್ರೆನ್ಸ್ ಹುಡುಕ್ತೀವಿ, ಜಿ ಪಿಗೆ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಸಿಂಪಲ್ ಆಗೇ ಇರುತ್ತೆ ಕ್ವಶನ್ಸ್ ಎಲ್ಲನೂ, ಕಾಂಪ್ಲಿಕೇಟೆಡ್ ಏನೂ ಇಲ್ಲ, ನಾವೇ ಕಾಂಪ್ಲಿಕೇಟ್ ಮಾಡ್ಕೋತೀವಿ. ಸೊ ಪ್ರಾಕ್ಟೀಸ್ ಮಾಡಿ, ಎಷ್ಟುವರೆಗೂ ಆಗಿದೆಯೋ ಅಷ್ಟನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೊ ದಟ್ ಅಟ್ ದಿ ಎಂಡ್ ಆಫ್ ದಿ ಡೇ ವೆನ್ ಐ ಕಂಪ್ಲೀಟ್ ಯು ವಿಲ್ ಬಿ ನೋಯಿಂಗ್ ಸಮ್ ಇನ್ ದಿಸ್. ಡನ್.